ಮಾಡಿ ಕಳ್ಸೇನ ಪೂರ ಸಂಜೆ ಮಗ ಮಾಡಿ ಕಳ್ಸ ನಿನಗ ಈ ಕಟಾಪುರದಾಗ ನನ್ನ ಮಾನ ಮರ್ದಿ ಏನೇನು ಓದಿದ್ರಿ ಅಪ್ಪ ಓದಿದ್ರು ಅಲ್ಲ ಈ ಸಣ್ಣಾಗಿರ್ಲಿಕ್ಕೆ ಸಾಲಿ ಕರ್ಕೊಂಡು ಹೋಗಿ ಸಲಿಗಿನ ಸಾಕಿದ್ದು ಮತ್ತೆ ನನ್ನ ಬಂಗಾರಿ ನಿನ್ನ ಮೂಗಿನ ಚಿಮ್ಮ ತೆಗೆದನ್ ರೊಟ್ಟೆನ ಗೊನ್ನೆ ಮಾಡ್ಕೊಂಡು ತಿಂದಿದ್ದು ಮತ್ತೆ ನನ್ನ ಪೋರು ನೀ ಸಾಲಿಗೆ ಬರೋದಿಲ್ಲ ಅಂತೇಳಿ ಹಠ ಮಾಡ್ಕೊಂಡು ಕುಂತ್ರ ಬಹುನ ಸೈಕಲ್ ತಗೊಂಬಂದು ಹತ್ತಿಸ್ಕೊಂಡು ಹೋಗಿ ಸಾಲಿಯಿಂದ ಕಂಪೌಂಡಿಂದ ಕರ್ಕೊಂಡು ಹೋಗಿ ಸರ್ಕಸ್ ಮಾಡ್ತಿದ್ದಲ್ಲ ತೋರಿ ಇಷ್ಟೆಲ್ಲ ಮಾಡಿದಕ್ಕೆ ಹೆಂಗಾರ ಮರ್ಯಾಗ ಮನ್ಸತ್ತ ನಿನ್ಗ ಮರ್ಯಾಂಗಾರ ಮರ್ಯಾಗ ಮನ್ಸತ್ತೀರಿ ಹಂಗ್ಯಾಕ್ ಹೊಯ್ಕೊಳಕತ್ತಿದಿ ಯಾರು ಸತ್ತಾರೆ ನಮಗ್ ಮನುಷ್ಯರ ಅಲ್ಲ ಮತ್ತ ಸಂಜೆ ಮಗ ಕರ್ಕೊಂಡು ಹೋಗಿ ಮಾಡ್ಯಾನ ಅಂದ್ರ ಇನ್ನೇ ನಗಬೇಕು ನಾವುನು ಆ ಮಗ ಏನು ಮಾಡ್ಯಾನ ದೀನಮ್ನ ಹೊಯ್ಕೊಳಕತ್ತಿದೀನ ನಿನ್ನ ಕ್ಯಾಬ್ನ್ಯಾಗ ಕರ್ಕೊಂಡು ಹೋಗಿ ಕೈ ಆಡ್ಸಿ ಲವ್ ಮಾಡ್ಯಾನ ಮಾಡ್ತಾನಲ್ಲ ನಂಗೆ ಅವ ಮೇವ್ ಮಾಡಿ ಕಳ್ಸ್ಯಾನ ಮೇವ್ ನೀ ಅಷ್ಟಕ್ಕ ಸಂಶಯ ಪಟ್ಟು ಈ ನಮ್ನಿ ಹೇಳಕತ್ತಿಲ್ಲ ಹೆಂಗಸರ್ಗಿಚ್ಚ ಹಂಗಾದ್ರ ಸಂಜೆ ಮಗ ನಿನಗೆ ಏನು ಮಾಡಿಲ್ಲ ನಾನು ಚಿನ್ನ ಏನು ಮಾಡಿಲ್ಲ ಅಣ್ಣ ಶಿವಂತಿ ಈಗ ನಿನ್ನ ಮಾತೇಳಿ ನನ್ನ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆತ್ ನೋಡ ಹಂಗಾರ ಮತ್ತಿದವ್ರ ನನ್ನ ಕೈ ಹಾಡಿಕೊಂಡು ನಾ ಮಾಡ್ತೀನಿ ಒಂದ್ ಮನ್ಸಿಗೆ ಸಮಾಧಾನ ಮತ್ ನೀನೊಂದ್ ಸಾಂಗ್ ಗಾಡಿ ಹಾಡಲ್ ಮಾತಾಡ ಒಂದ್ ಮನ್ಸಿಗೆ ಸಮಾಧಾನ ಮಾಡಲ್ಲ ಈ ರೈತರ ರಾಜ್ಯದಲ್ಲಿ ಈ
ರಣವಿಕ್ರಮ ತುರಿಗನ್ನು ಬಿಟ್ಟು ಹೋದರೆ ನಿಮ್ಮಂತರ ಈ ರಣವಿಕ್ರಮನ ತೂಳಾಡಿಸಲು ಸಾಧ್ಯವಿಲ್ಲ. ಲೇ ಧರ್ಮರಾಜ್, ಲೇ ಧರ್ಮರಾಜ್, ಯಾರವರು? ಓಹೋ, ನೀವಾ? ಎಸ್ ಸರೋಜ, ನಾನೇ ಈ ಊರಿನ ಗರ್ಭ ಶ್ರೀಮಂತ ನಂಜೇಗೌಡ. ಅಂದ ಹಾಗೆ ನಿನ್ನ ಮಾವ ಹಾಗೂ ನಿನ್ನ ಗಂಡ ಎಲ್ಲಿಗೆ ಹೋಗಿದ್ದಾರೆ? ಬನ್ನಿ ಶ್ರೀಮಂತ್ರೆ, ಅವರು ಹೊರಗಡೆ ಹೋಗಿದ್ದಾರೆ. ಬನ್ನಿ ಕುಳಿತುಕೊಂಡು ಮಾತನಾಡ. ಬನ್ನಿ ಶ್ರೀಮಂತ್ರೆ. ಕುಳಿತುಕೊಂಡು ಮಾತನಾಡದೇನೆ ಸರೋಜ. ನೀನು ಹೂ ಅಂದರೆ ಹೂವಿನ ಮಂಚದ ಮೇಲೆ ಮಲಗಿ ಮಾತನಾಡಬೇಕೆಂಬುದೇ ನನ್ನ ಆಸೆ. ಅಂದರೇನು ಶ್ರೀಮಂತ್ರೆ ನಿಮ್ಮ ಮಾತಿನ ಅರ್ಥ? ಅರ್ಥ ಸದ್ದಿಲ್ಲದೆ ಈ ಮನೆಯಲ್ಲಿ ಗೊತ್ತಲುಗಳಂತೆ ಬಂದು ನಿನ್ನ ಪ್ರೀತಿ ಅರಮನೆ ಕಟ್ಟೆ ಕಾಲಿಟ್ಟ ಈ ಕಳನಾಯಕನ ಅರ್ಥ ನಿನಗೆ ತಿಳಿದರೆ ಈ ಭೂಮಿ ಮೇಲೆ ಅನ್ನಾಗಿ ಹುಟ್ಟಿದ್ದೇ ವ್ಯರ್ಥ. ಏ ಕಾಮಕ, ನನ್ನ ಪ್ರೀತಿ ಅರಮನೆ ಕಟ್ಟಲು ಬಂದಲ್ಲ ಎತ್ತಲ ಹುಳ ನೀನಾದರೆ ನಿನ್ನನ್ನು ಕಚ್ಚಿ ತಿನ್ನೋದಕ್ಕೆ ಬಂದೇ ಬರ್ತಾ ಇದ್ದಾನೆ ಆ ನನ್ನ ಗಂಡ. ಗಾಂಧ ಅವನ್ಯಾವನೇ ನಿನ್ನ ಗಂಡ? ನಾನೇ ಈ ಬ್ರಹ್ಮಾಂಡಕ್ಕೆ ಪ್ರಚಂಡ ಪುಣ್ಯವಾಗಿರುವಾಗ ನಿನ್ನ ಗಂಡನ ರುಂಡ ತೆಗೆಯೋ. ನಿನ್ನಂತ ಗರತಿಯರಿಗೆ ನಾ ಬಿಂಡನಾಗದಿದ್ದರೆ ನನ್ನ ಹೆಸರು ನಾರಿ ಮುನಿಗಳ ರಾಜ ನಂಜೇಗೌಡನೇ ಅಲ್ಲ. ಎಲ್ಲೋ ನೀಚ, ಸಾವಿರ ಜನರ ಎದುರಿಗೆ ನನ್ನ ಕೊರಳಿಗೆ ಸಪ್ತಪದಿ ತುಳಿದು ಕೊರಳಿಗೆ ತಾಳಿ ಕಟ್ಟಿರುವಾಗ ನನ್ನ ಗಂಡ ನನ್ನ ಬಿಟ್ಟು ಮಿಂಡನ ಜೊತೆ ಬಾ ಅಂತ ಹೇಳ್ತಾ ಇದೆಯಲ್ಲ. ಏಯ್, ನಾಚಿಕೆಯಾಗಿಲ್ಲವೇ ನಿನ್ನ ಹೇಸಿ ಜನ್ಮಕ್ಕೆ? ನೋಡು, ನೀನೇನಾದ್ರೂ ನನ್ನ ಮೇಲೆ ಕಾಮದ ಕಣ್ಣು ಹಾಕೋದಕ್ಕೆ ಪ್ರಯತ್ನ ಪಟ್ಟಿದ್ಯಾದ್ರೆ ಈಗಲೇ ಎದ್ದು ಬಂದು ಎದಿಗೆ ಒದಿತಾರೆ ಇದೇ ಸಮಾಜದ ವೀರಗರ್ತಿಯರು. ನನಗೆ ಎಚ್ಚರ ಹೇಳುವ ಹುಚ್ಚು ಹೆಣ್ಣೆ. ಗೋಂಡು ಹಾರಿಸಲು ಬಂದ ನಿನ್ನ ಗಂಡನಿಗೆ ಗೋಂಡು ಹಾರಿಸುವ ಗಂಡುಗಲಿ ನಾನಾಗಲಿ. ಸೋಮನೆ ನನ್ನ ಸುಖ ನೀಡುವ. ಕೈ ಬಿಟ್ಟು ಮಾತನಾಡೋ ಮದಾಂಧ. ನಿನ್ನಂತ ಕಲಿಯುಗದ ಕಾಮುಕರಿಗೆ ಸುಖ ಕೊಡೋರು ನಾನೇನು ಸುಳ್ಳೆ ಅಲ್ಲ. ನೋಡಿ, ಇಲ್ಲಿಂದ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಹೊರಟು ಹೋಗು. ನೀನಿಲ್ಲಿಂದ ಹೊರಟು ಹೋಗಲು ಬಂದಿಲ್ಲ ಸರೋಜ. ನನ್ನ ಕಣ್ಣೋಟಿನಲ್ಲಿ ಕಂಗೊಳಿಸುತ್ತಿರುವ ನಿನ್ನ ರೂಪವನ್ನು ಮೆಚ್ಚಿ ನಿನ್ನ ಶೀಲದ ಬುದ್ಧಿಯನ್ನು ಮೆಚ್ಚಿ ಕೊಚ್ಚಿ ಸೆವಿಗೆ ಹೋಗುವುದು ಕಾಡಿಗೆ ಬಂದಿದ್ದಾನೆ ಈ ಸರವೇಗರ ಸರ್ದಾರ. ಸರ್ದಾರ್ ನಾನೇ ಎಂದು ಪುಂಡನಂತೆ ಹಾರಾಡಿ ಹಿಂದೆ ದ್ವಾಪರಯುಗದಲ್ಲಿ ತನ್ನ ರುಂಡವನ್ನೇ ಕಳೆದುಕೊಂಡ ಆ ದುಶ್ಯಾಸನ. ಅದರಂತೆ ನೀನೇನಾದ್ರೂ ನನ್ನ ಮೇಲೆ ಕಾಮನ ಕಣ್ಣು ಹಾಕಲು ಪ್ರಯತ್ನ ಪಟ್ಟಿದ್ದೆ ಆದ್ರೆ ಈಗಲೇ ಎದ್ದು ಬಂದು ಎದಿಗೆ ಉದಿತಾರೆ ಇದೇ ಸಮಾಜದ ವೀರಗರ್ತಿಯರು ನಿನ್ನನ್ನು. ಗರತಿಯರ ಸಮಾಜ
ಗೆರತಿಯರು ಗಂಡನೇ ದೇವರನೆಂದು ಗಂಡನ ಬಿಟ್ಟು ಮಿಂಡನ ಜೊತೆ ಓಡಿ ಹೋಗುವ ಹಾದರೇನಿಲ್ಲ ನಿನ್ನ ಆಳ ಸಮಾಜದಲ್ಲಿ. ಇಷ್ಟೇ ಆಗಿ ಸರೋಜ ರೇಚಿಗೆದ್ದ ರಾವಣ ಸೀತೆಯನ್ನು ಹೊತ್ತು ಇವಾಗ ಎಲ್ಲಿ ಹೋಗಿದ್ದಾರೋ ನಿನ್ನ ಗೆರತಿಯರು. ಸಾವಿರ ಜನ ಸೇರಿದ ತುಂಬಿದ ಸಭೆಯಲ್ಲಿ ದ್ರೌಪದಿಯ ಸೀರನೆ ಎಳೆಯುವಾಗ ಎಲ್ಲಿ ಅಡಗಿದ್ದರೋ ನಿನ್ನ ವೀರ ಗೆರತಿಯರು. ನೋಡು ಸರೋಜ, ಸುಮ್ಮನೆ ಮಾತಿಗೆ ಮಾತು ಬೇಸರಿ ನನ್ನ ಒಳಗೆ ಸುಖ ನೀಡಬಾಚಲೆ. ಬೇಡ ಶ್ರೀಮಂತರೇ, ಬೇಡ. ನಿಮಗೆ ಕೈ ಮುಗಿ ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ನನ್ನ ಪಾಡಿಗೆ ನನ್ನನ್ನು ಬಿಟ್ಟು ಬಿಡಿ ಶ್ರೀಮಂತರೇ, ಬಿಟ್ಟು ಬಿಡಿ ನನ್ನ ಪಾಡಿಗೆ ನನ್ನನ್ನು. ಬಿಟ್ಟು ಬಿಡುತ್ತೇನೆ ಸರೋಜ, ಆದರೆ ನನ್ನ ಮಾತಿನಂತೆ ನಡೆದುಕೊಂಡರೆ ಮಾತ್ರ ಬಿಟ್ಟು ಬಿಡುತ್ತೇನೆ. ಅದ್ಯಾವ ಮಾತಂತ ಹೇಳಿ ಶ್ರೀಮಂತರೇ ನೀವು. ನೋಡು ಸರೋಜ, ಈ ಬಡತನಲ್ಲಿ ಬಿದ್ದು ಬೆಂದು ಹೋಗಿದ್ದ ಮುಂಚೆ ನೀನು ನನ್ನವರಾದರೆ ನಿನ್ನ ಬಂಗಾರ ಸರದಲ್ಲಿ ಶೃಂಗಾರ ಮಾಡಿ ನನ್ನ ಮೋದಿನ ಮಾಡದೇನಾಗಿ ಮಾಡ್ಕೋವಲ್ಲ ಸೌಕಾರ. ಹೌದು, ಈ ಶ್ರೀಮಂತರು ಹೇಳ್ತಾ ಇರುವ ಮಾತು ಸತ್ಯವಿದೆ. ಬಡತನದಲ್ಲಿ ಬಿದ್ದು ಮರಳಿ ಸಾಯುವುದಕ್ಕಿಂತ ಇಂಥ ಶ್ರೀಮಂತರ ಕೈ ಹಿಡಿದು ಸುಖವಾಗಿ ಸಂಸಾರ ಮಾಡಬಹುದು ಈ ಸಮಾಜದಲ್ಲಿ. ಹಾ ಶ್ರೀಮಂತರೇ, ಇಂದಿನಿಂದ ನಾನು ನಿಮ್ಮೋಡೆಂದು ತಿಳಿದುಕೊಳ್ಳುವುದು. ಅಂತ ಹಾಗಾದರೆ ನೀವು ಎಂದಿಗೂ ನನ್ನನ್ನು ಕೈ ಬಿಡುವುದಿಲ್ಲ ತಾನೇ? ಸತ್ಯ ಸರೋಜ, ಆ ದೇವರಾನೆಗೂ ಸತ್ಯ. ಸರಿ, ಹಾಗಾದ್ರೆ ಇಂದಿನಿಂದ ನಾನು ನಿಮ್ಮೋಡೆಂದು ತಿಳಿದುಕೊಳ್ಳಿ. ಹಾಗಾದರೆ ಈ ಚಂದಿರನ ಜೊತೆ ಒಂದು ಹಿಂಪಾದಕ್ಕೆ ಆಡಬಾರದು ಚೆಲುವೆ. ಆಯ್ತು ಶ್ರೀಮಂತರೇ.
ಆಯ್ತು ಸರೋಜನ, ಇನ್ನು ಬರ್ತೇನೆ. ಸರೋಜ, ಇದು ಏನಿದು ನೀ ಮಾಡುವ ಏಸು ಕೆಲಸ? ಯಾಕಪ್ಪ ಮಾವ, ಅಂತ ತಪ್ಪು ನಾನೇನು ಮಾಡಿದ್ದೀನಿ ಇವಾಗ? ಮುಚ್ಚು ಬಾಯಿ ಒಳಗೆ. ನನ್ನ ತಮ್ಮನ ಹೆಂಡತಿ ಗರತಿಯಾಗುತ್ತಾಳೆ ಅಂದರೆ ಕೈಯಾಳಿಯಾಗಿ ಮತ್ತೊಬ್ಬನ ತೆಕ್ಕೆಯಲ್ಲಿ ಬಿಗಿದಪ್ಪಿಕೊಂಡಿರುವ ಸೂಳೆ ನೀನು. ಏಯ್, ಮುಚ್ಚು ನಿನ್ನ ಬಾಯ್ದ. ನಾನು ಸುಳಿಯಲ್ಲ, ಸತ್ಯಾಗಿ ನಿನ್ನ ತಮ್ಮನಿಗೆ ಹೆಂಡತಿಯಾಗಿ ಬಂದಿದ್ದೀನಿ. ಯಾರ ಬಗ್ಗೆ ಮಾತನಾಡ್ತಾ ಇದೆಯಾ ಅನ್ನೋದು ಸ್ವಲ್ಪ ಗೊತ್ತೇ ನಿನಗೆ? ಹೇಳಿ, ಆದಿ ಬಿಟ್ಟ ಆದರದ ವಲಸು ಎಣ್ಣೆ ಗಂಡನ ಬಾಯಿಗೆ ಕೊಂಡಿ ಹಾಕಿ ಮೆಂಡನಿಗೆ ಉಂಡೆ ತಿನ್ನಿಸುವ ಸೂಳೆ ನೀನು. ನನ್ನ ಎತ್ತ ತಂದೆಯ ತಾಯಿಯ ಮೇಲೆ ಹಾನಿ ಮಾಡಿದರೆ ನಿನ್ನ ಕುತ್ತಿಗೆ ಕೊಂದು ಹಾಕಿ. ಅಯ್ಯೋ ಅಮ್ಮ ಕಾಪಾಡಿ, ಅಯ್ಯೋ ಅಮ್ಮ ಕಾಪಾಡಿ, ಅಯ್ಯೋ ಯಾರೆಲ್ಲ ಕಾಪಾಡಿ, ಅಯ್ಯೋ ಅಮ್ಮ. ಅಯ್ಯೋ ಅಮ್ಮ, ಯಾರೆಲ್ಲ ಕಾಪಾಡಿ. ಅಯ್ಯೋ ಅಮ್ಮ. ಅಯ್ಯೋ ಅಮ್ಮ, ಗಜೇಂದ್ರ. ಕೈ ಬಿಡವನು. ಏನಾಗಿದೆ ನಿನಗೆ? ಹುಚ್ಚು ಹಿಡಿದಿದೆ ಸಹೋದರ, ನನಗೆ ಹುಚ್ಚು ಹಿಡಿದಿದೆ. ಬನ್ನಿ ಸ್ವಾಮಿ ಬನ್ನಿ ರೀ. ನೀವ್ ಬರ್ದೇ ಇದ್ರೆ ಈ ನಿಮ್ಮಣ್ಣ ನನ್ನ ಶೀಲವನ್ನು ಹಾಳು ಮಾಡಿ ಬಿಡ್ತಾ ಇದ್ದ. ಈ ನಿಮ್ಮಣ್ಣ ಸರೋಜ! ಏನು ಹೇಳ್ತಿರುವೆ ಅಣ್ಣ? ರೀ, ಹೇಳುವುದಕ್ಕೆ ಏನಿದೆ ಇಲ್ಲಿ? ನೀವೇ ಕಣ್ಣಾರೆ ನೋಡ್ಲಿಲ್ವೇ ನಿಮ್ಮಣ್ಣ ಏನ್ ಮಾಡ್ತಾ ಇದ್ರು ಅಂತ? ಅಣ್ಣ, ಎಷ್ಟು ದಿನದಿಂದ ಒಂಚು ಹಾಕಿ ಸಂಚು ಹುಡಿದೆಯೇ ನನ್ನ ಹೆಂಡತಿಯ ಮೇಲೆ? ಇಲ್ಲ ತಮ್ಮ, ಇಲ್ಲ. ಇಂಥ ನೀಚ ಕೆಲಸಕ್ಕೆ ಕೈ ಹಾಕುವ ಕಟುಕ ನಾನಲ್ಲ ಸೋದರ, ನಾನಲ್ಲ. ರೀ, ಆಹಾಹಾಹಾ. ಮಾಡುವ ಕೆಲಸವನ್ನು ಮಾಡಿ ಹೇಗೆ ಮಳ್ಳನಂತೆ ಮಾತನಾಡ್ತಾ ಇದ್ದಾನೆ ನೋಡ್ರಿ ನಿಮ್ಮಣ್ಣ. ಒಂದು ವೇಳೆ ಸಮಯಕ್ಕೆ ಸರಿಯಾಗಿ ನೀವು ಬರ್ದೇ ಹೋಗಿದ್ದರೆ? ಇಲ್ಲ ತಾಯಿ, ಇಲ್ಲ. ಸುಳ್ಳು ಹೇಳಿ ನನ್ನ ಅಣ್ಣ ತಮ್ಮಂದಿರ ಇಬ್ಬರ ಕಳ್ಳ ಸಂಬಂಧವನ್ನು ಹರಿದೊಗೆ ಬೇಡಮ್ಮ, ಹರಿದೊಗೆ ಬೇಡ. ನಿನಗೆ ಕೈ ಮುಗಿದು ಬೇಡಿಕೊಳ್ಳುವೆ ತಾಯಿ, ಬೇಡಿಕೊಳ್ಳುವೆ. ಎಂದು ನಿನ್ನ ಹೆಂಡತಿ ಸತ್ತ ಹೋದ ಮೇಲೆ ನನ್ನ ಹೆಂಡತಿಯ ಮೇಲೆ ಕಾಮದ ಕಣ್ಣಿಟ್ಟು ಹಂಗ ಹರಿದು ಆಯ್ತು ಈ ಅಣ್ಣ ತಮ್ಮಂದರ ಸಂಬಂಧ. ಎಂದಿನಿಂದ ನಿನ್ನ ಅಣ್ಣನಲ್ಲ, ಇನ್ನು ನಾನು ನಿನ್ನ ತಮ್ಮನೇ ಅಲ್ಲ. ಹೊರಟು ಹೋಗೋ ಇಲ್ಲದ ಹೊರಟು ಹೋಗುತ್ತೇನೆ ಸಹೋದರ, ಹೊರಟು ಹೋಗುತ್ತೇನೆ. ಆದರೆ ಹೋಗುವ ಮುಂಚೆ ಈ ನಿನ್ನ ಅಣ್ಣನ ಮಾತನ್ನು ನೆನಪಿನಲ್ಲಿ ಇಟ್ಟುಕೋ ಸಹೋದರ, ನೆನಪಿನಲ್ಲಿ ಇಟ್ಟುಕೋ. ತಮ್ಮ, ಇವಳು ನಮ್ಮ ಮನೆ ಬೆಳಗಲು ಬಂದ ಜ್ಯೋತಿ ಅಲ್ಲಪ್ಪ, ಜ್ಯೋತಿ.
ಇವಳೊಬ್ಬ ಮೋಸಗಾರ್ತಿ, ಇವಳೊಬ್ಬ ಮೋಸಗಾರ್ತಿ. ಅಂತ ಮೋಸ ನಾನೇನು ಮಾಡಿದ್ದೀನಿ ನಿನಗೆ? ನಿಮ್ಮ ತಮ್ಮನನ್ನ ಮದುವೆ ಆಗಿ ಮನೆಗೆ ಬರ್ಬೇಕಾದ್ರೆ ಹಾಗೆ ಬಂದಿಲ್ಲ. 10 ಎಕರೆ ಜಮೀನನ್ನು ತೆಗೆದುಕೊಂಡು ನಿಮ್ಮ ತಮ್ಮನನ್ನ ಮದುವೆಯಾಗಿ ಈ ಮನೆಗೆ ಬಂದಿದ್ದೇನೆ. ಅಂತ ಮೋಸ ನಾನೇನು ಮಾಡಿದ್ದೀನಿ ನಿಮಗೆ? ಏನೇ ಹಾದಿ ಬಿಟ್ಟು ಹಾದರ ಹೊಲಸು ಎಣ್ಣೆ ಬೆಂಕಿ ಹಚ್ಚು ನಿನ್ನ 10 ಎಕರೆ ಆಸ್ತಿಗೆ ನನ್ನ ತಂದೆ ತಾಯಿ ಗಳಿಸಿದ 2 ಎಕರೆ ಜಮೀನು ಅಷ್ಟೇ ಸಾಕು. ತಮ್ಮ, ಇವಳು ಏನು ಮಾಡಿದ್ದಾಳೆ ಗೊತ್ತಾ ನಿನಗೆ? ಈ ಊರ ನಂಜೇಗೌಡರ ಜೊತೆ ಚಕ್ಕಂದವನ್ನು ಆಡುತ್ತಿದ್ದಳು ತಮ್ಮ, ಈ ನಿನ್ನ ಮುದ್ದಿನ ಹೆಂಡತಿ. ಏನೋ ನೀತಿಗೆಟ್ಟವನೇ, ನೀನು ಮಾಡಿದ ಕೆಲಸವನ್ನು ಮುಚ್ಚಿ ಹಾಕುವುದಕ್ಕಾಗಿ ಇದನ್ನ ನಂಜೇಗೌಡರ ಮೇಲೆ ಹೇಳ್ತಾ ಇದೀಯಾ ಏನ್ರಿ? ಮಾಡುವ ಕೆಲಸವನ್ನು ಮಾಡಿ ಇವಾಗ ನಂಜೇಗೌಡನ ಮೇಲೆ ಹಾಕ್ತಾ ಇದ್ದಾನೆ ನಿಮ್ಮ ಅಣ್ಣ. ನಾಚಿಕೆ ಹೇಳ್ತಿದ್ದಲ್ಮಕ್ಕೆ ಏನೇ ಹಾದಿ ಬಿಟ್ಟ ಆದರ ಹೊಲಸು ಎಣ್ಣೆ ನೀನು ಮಾಡಿದ ತಪ್ಪನ್ನು ಮುಚ್ಚಿಡುವುದಕ್ಕಾಗಿ ನನ್ನ ಮೇಲೆ ಸುಳ್ಳು ಅಪವಾದವನ್ನು ಹೊರಿಸಿ ನಮ್ಮ ಈ ಇಬ್ಬರ ಅಣ್ಣ ತಮ್ಮಂದಿರ ಕಳ್ಳ ಸಂಬಂಧವನ್ನು ಹರಿದು ಹಾಕುತ್ತಿದ್ದೀಯಾ? ತಮ್ಮ, ಮೊದಲು ಇವಳನ್ನು ಈ ಮನೆಯಿಂದ ಹೊರ ನೂಕು. ಲೇ ಧರ್ಮರಾಜ, ದೇವರಂತ ನನ್ನ ಹೆಂಡತಿಯ ಮೇಲೆ ಎಲ್ಲ ಸಲ್ಲದವನ್ನು ಅಪವಾದವನ್ನು ಹೊರಸಬೇಡ. ಮೊದಲು ಹೊರಟು ಹೋಗು ನನ್ನ ಮನೆ ಬೆಟ್ಟ. ಇದೇನು ಚಿಕ್ಕಪ್ಪ ಮನೆಯಲ್ಲಿ ಕದನ? ನನ್ನ ತಂದೆ ಮನೆ ಬಿಟ್ಟು ಎಲ್ಲಿಗೆ ಹೋಗಬೇಕು? ಕೆಟ್ಟ ಕೆಲಸ ಮಾಡಿದ್ದಕ್ಕಾಗಿ ಈ ನಿನ್ನ ತಂದೆ ಮನೆ ಬಿಟ್ಟು ಹೋಗಲೇಬೇಕು. ಯಾಕೆ ಚಿಕ್ಕಪ್ಪ, ನನ್ನ ತಂದೆ ಏನು ಮಾಡಿದ್ದಾರೆ? ಈ ನಿನ್ನ ಚಿಕ್ಕಮ್ಮನ ಒಂದಿಗೆ ಸರಸವಾಡುತ್ತಿದ್ದ ಈ ನಿನ್ನ ತಂದೆ. ಅಪ್ಪ, ಚಿಕ್ಕಪ್ಪ ಹೇಳು ಮಾತು ಸತ್ಯವೇ? ಸುಳ್ಳು ಕಂದ, ಸುಳ್ಳು. ಈ ನಿನ್ನ ಚಿಕ್ಕಮ್ಮ ನನ್ನ ಮೇಲೆ ಸುಳ್ಳು ಅಪವಾದವನ್ನು ಹೊರಿಸಿ ಈ ನನ್ನ ಅಣ್ಣ ತಮ್ಮಂದಿರ ಇಬ್ಬರ ಕಳ್ಳ ಸಂಬಂಧವನ್ನು ಹರಿದು ಹಾಕುತ್ತಿದ್ದಾಳೆ ಕುಮಾರ, ಹರಿದು ಹಾಕುತ್ತಿದ್ದಾಳೆ. ಅದಕ್ಕಾಗಿ ನಾವು ಈ ಮನೆಯನ್ನು ಬಿಟ್ಟು ಎಲ್ಲಿಗಾದರೂ ಹೋಗೋಣ. ನಡೆ ಕಂದ, ನಡೆ. ಮತ್ತೇನು ಮುಖ ನೋಡ್ತಾ ನಿಂತಿದ್ದೀರಾ? ಮನೆಯಿಂದ ಆಚೆಗೆ ಹೊರಟು ಹೋಗಿ ನೀವು ಇಲ್ಲಿಂದ. ನಡೆ ಕಂದ, ನಡೆ. ಎಲ್ಲಿಗಾದರೂ ಬಹು ದೂರವಾಗಿ ಈ ನಮ್ಮಿಬ್ಬರ ಜೀವನವನ್ನು ಸಾಗಿಸೋಣ. ಮೊದಲು ನನ್ನ ಮನೆ ಬಿಟ್ಟು ಹೊರಟು ಹೋಗಿಲ್ಲ. ಒಂದು ಕ್ಷಣ ನನ್ನ ಕಣ್ಣ ಮುಂದೆ ನಿಲ್ಲಬೇಡ. ಹೋಗುತ್ತೇವೆ ಚಿಕ್ಕಪ್ಪ, ಹೋಗುತ್ತೇವೆ. ಹೋಗುವ ಮುನ್ನವೇ ಸ್ವಲ್ಪ ಹಸಿವಾಗಿದೆ ಚಿಕ್ಕಮ್ಮ, ಸ್ವಲ್ಪ ಅನ್ನವಿದ್ದರೆ ಕೊಡು ಚಿಕ್ಕಮ್ಮ, ತಿಂದುಕೊಂಡು ಹೋಗುತ್ತೇವೆ. ಏಯ್, ಹೊಟ್ಟಿಸುವಾಗಿದೆಯಾ ನಿನಗೆ? ತಿನ್ನೋದಕ್ಕೆ ಮನೆಯಲ್ಲಿ ಏನು ಖಾಲಿ ಇಲ್ಲ, ಎಲ್ಲ ಖಾಲಿಯಾಗಿ ಹೋಗಿದೆ. ಅದು ಅಲ್ಲಿ ನೋಡು, ನಿನ್ನೆ ರಾತ್ರಿ ನಾಯಿಗೆ ಹಾಕಿದ ಅನ್ನ ಸ್ವಲ್ಪ ಉಳಿದಿದೆ. ಅದನ್ನೇ ತಿಂದು ಹೊರಟು ಹೋಗೋ ನನ್ನ ತಾಯಿ ಇದ್ದಿದ್ದರೆ ನನಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ನನ್ನ ತಾಯಿ ನೋಡಿದರೆ ಸ್ಮಶಾನದಲ್ಲಿ ಮಲಗಿದ್ದಾಳೆ. ನನ್ನ ತಂದೆ ನೋಡಿದರೆ ಬೀದಿಯಾಗಿ ತಿರುಗುವಂತಾಯ್ತು ನಮ್ಮ ಪರಿಸ್ಥಿತಿ. ನಡೆ ಕುಮಾರ, ನಡೆ. ಚೊತ್ತು ಕೋಳಿಗೂ ಗತಿ ಇಲ್ಲದಂತಾಯ್ತು ಈ ನಮ್ಮ ಬಾಳಿನಲ್ಲಿ. ನಿಲ್ಲಿಸರಿ ನಿಮ್ಮದ ಸಂಕಟದ ಕಪಟ ನಾಟಕ
ರಾಘವನು. ಮೊದಲು ನನ್ನ ಮನೆ ಬಿಟ್ಟು ಹೊರಟ ಹೋಗು ಇಲ್ಲಿಂದ. ಹೋಗುತ್ತೇವೆ ತಮ್ಮ, ಹೋಗುತ್ತೇವೆ. ನೀವು ಇಬ್ಬರು ಸಂತೋಷದಿಂದ ಈ ಮನೆಯಲ್ಲಿ ಕಾಲ ಕಳೆಯಪ್ಪ, ಕಾಲ ಕಳೆ. ನಾವು ಇಬ್ಬರು ಎಲ್ಲಿಗಾದರೂ ಹೋಗಿ ಭಿಕ್ಷೆಯನ್ನು ಬೇಡಿ ನಮ್ಮ ಹೊಟ್ಟೆಯನ್ನು ತುಂಬಿಸಿಕೊಳ್ಳುತ್ತೇವೆ ಸೋದರ. ನಮ್ಮ ಈ ಹೊಟ್ಟೆಯನ್ನು ತುಂಬಿಸಿಕೊಳ್ಳುತ್ತೇವೆ. ಸರೋಜ, ಯಾಕೆ ನನ್ನ ಮನಸ್ಸು ಸರಿಯಿಲ್ಲ? ರೀ, ಈ ನಿಮ್ಮ ಮನಸ್ಸು ನಾನು ಸರಿ ಮಾಡ್ತಾ ಇದ್ದೇನೆ. ಯಾಕೆ ಎಷ್ಟು ಟೆನ್ಷನ್ ತೆಗೆದುಕೊಂಡಿದ್ದೀರಾ? ಬನ್ನಿ ಇಲ್ಲೇ ಹತ್ತೀರಾ. ರೀ, ನಿಮಗಾಗಿ ಒಂದು ಹಾಡು ಹೇಳುವೆ. ನಿಮ್ಮ ಮನಸ್ಸು ಎಲ್ಲ ಸರಿ ಆಗ್ತದೆ. ಬೇಡ ಸರೋಜ, ಬೇಡ. ನನ್ನ ಮನಸ್ಸು ಸರಿ ಇಲ್ಲ. ರೀ, ಈ ನಿಮ್ಮ ಮನಸ್ಸು ನಾನು ಸರಿ ಮಾಡ್ತಾ ಇದ್ದೇನೆ. ಬನ್ನಿ ಹತ್ತೀರಾ. ಈಗಲೇ ಹಾಡು ಹೇಳಿ. ನಿಮ್ಮ ಸುದ್ದಿಲ್ಲಾರ್ದ ಮನಸ್ಸು ಸರಿಪಡಿಸುವುದೇ ನನ್ನ ಕರ್ತವ್ಯ ಅಲ್ವೇನ್ರಿ? ಬನ್ನಿ.
ಎಂದು ನಿನ್ನ ತಮ್ಮನ ಹೆಂಡತಿ ನನ್ನ ಕೈವಶ. ಇನ್ನ ಮೇಲೆ ನಿನ್ನ ಮನೆತನ ಸರ್ವನಾಶ. ಸರ್ವನಾಶ ಮಾಡಲೇಬೇಕು ನಂಜೇಗೌಡ, ಸರ್ವನಾಶ ಮಾಡಲೇಬೇಕು. ಆದಷ್ಟು ಬೇಗನೆ ಈ ಕಾರ್ಯ ಮುಗಿಸಲೇಬೇಕು. ಮುಗಿಸಬೇಕಂತ ಮನಸ್ಸಿಡ್ಬೇಕಂತ ಹಾಕಿ ಪಾಯ ತೊಳಬೇಕ್ರೆ. ಬರೀ ಆಯಾ ಹಾಕ್ತೀನಂತ ನಿಂದ್ರಬಾರ್ದು. ಅದ್ರಾಗ ನಮ್ಮ ಚಿಮ್ಕರ್ ಮಹೇಶ್ ಅಣ್ಣ ಅದನಲ್ಲ, ಅವನ ಕಡೆ ಪಿಕಾಸಿ ಕೊಟ್ಟುದೈತ್ರಿ ಗೌಡ್ರ, ಕೊಟ್ಟುದೈತಿ. ತಗೊಂಡೋಗಿ ಪೂಜೆ ಮಾಡಿ ಗೌಡ್ರ ಒಂದು ಪ್ಯಾಟ್ ಹೋಗಿದ್ವಿ ಅಂದ್ರೆ ನೀರು ಬಂದಿರ್ಬೇಕ್ರಿ ಅದ್ರಾಗ. ಆಯ್ತು ತೆರ್ಸಟಿ, ನಿನ್ನೆಷ್ಟದಂತಿನೇ ಆಗಲಿ. ಸಾಕು ನಿಲ್ಲಿಸಲೇ ಸಾವುಕಾರ. ಕುದುರೆ ಪೂಜಾರ ಇದು ಏನು ನಿಮ್ಮ ಅಪ್ಪಗಾಸಿದ ಆಸ್ತಿ ಅಲ್ಲ, ಇದು ನನ್ನ ಸ್ವಂತ ಆಸ್ತಿ. ಲೇ ವಿಕ್ರಮ, ಎಂದು ನಿನ್ನ ತಂದೆ ತಾಯಿ ಸತ್ತು ಹೋದರು ಅಂದೇ ನಿನ್ನ ಆಸ್ತಿ ಎಲ್ಲ ನನ್ನ ಸೊತ್ತು. ಅದು ನನಗೆ ಚೆನ್ನಾಗಿ ಗೊತ್ತು ನಂದಗೌಡ. ನನ್ನ ಆಸ್ತಿ ನಿನಗೆ ಹೇಗೆ ಸ್ವಂತ ಆಗಿದೆ ಅಂದರೆ, ನಿನ್ನ ಹೆತ್ತ ತಾಯಿಯ ನನ್ನ ತಂದೆಗೆ ತೆರವಾಗಿರ್ಬೇಕು, ಅಂದಾಗಲೇ ನನ್ನ ಆಸ್ತಿ ನಿನ್ನ ಸ್ವಂತ ಆಗಿದೆ ಅಲ್ಲವೇ ಮಿಸ್ಟರ್ ನಂಜಗೌಡ? ಲೇ ವಿಕ್ರಮ, ನನ್ನ ತಾಯಿಗೆ ಚಾರಣೆಯಿಂದ ನೋಡಿದರು ಮಗಳೇ. ಈ ಗೌಡನ ಹೆಸರು ಕೇಳಿದರೆ ಗಡಗಡನೆ ಸಾಯ್ತಿರುವಾಗ ನೀನವಳೇ ನರಪ್ರಿಯರ ಮಗಳೇ. ನಿನ್ನಂತ ಕೆಟ್ಟ ಕುಣ್ಯವನ ನನ್ನ ಬಂದಕ್ಕಿನಿಂದ ಸೊಟ್ಟ ಹಾಕಿಬಿಡುವೆ. ಸ್ವಚ್ಛನ ಕೂಡ ನಂದಗೌಡ, ಬಡವರ ಮನೆಗೆ ಬೆಂಕಿ ಹಚ್ಚಿ ಮೈ ಕೈಸಿಕೊಳ್ಳುವ ಹೇಸಿಯ ಗೌಡ, ನೀನೊಬ್ಬನೇ ಸೂರ್ಯನಂದ ಶೌರ್ಯತನ ತೋರಿಸಿ ಬಂದೂಕಿ ಎತ್ತಿದರೆ ಹಿಂದಕ್ಕೆ ಸರದ ಸಲಾಮು ಹೊಡಿತೀನಿ ಅಂತ ತಿಳ್ಕೊಂಡೇನೆ ದುರಾತ್ಮ. ನಿನ್ನಂತ ದುರಾತ್ಮರ್ಯ ಸ್ವಾರ್ಥದಲ್ಲಿ ಯುದ್ಧ ಮಾಡಲು ಬಂದಿದ್ದಾನೆ ಈ ಗಾಂಡುಗಳಿರೋ ವಿಕ್ರಮ. ಕಾಂಡು ಕಲೆಯದು ಕಾಣೆ ವಿಚಾರ ಬಿಡಲೆ. ಕಾಂಡು ನನ್ನ ಮಗಳೇ, ಕಾಂಡುಗಳ ರುಂಡ ಮುಂಡಗಳನ್ನು ಇದೇ ಪಿಸ್ತೂಲಿಂದ ಸುಟ್ಟು ಹಾಕಿದರೆ ನೀನು ಎಚ್ಚರ. ತಮ್ಮಾರನೇ ಕ್ರಮ ಅಲ್ಲೇ ನೀಲ್ಲೇ ಸತ್ತು ನಮ್ಮೂರಾಗ ಇನ್ಯಾರು ಕೇಳ ದಿಕ್ಕದಲ್ಲೇ ತಮ್ಮ ದಿಕ್ಕದ್ರ ಅಂತೀನಿ. ಸುಮ್ಮ ನಮ್ ಗೋಡ್ರ ಅದ್ರಾಗ ದೇವ್ರಿದ್ದಂಗ್ಲೇ ತಮ್ಮ ದೇವ್ರಿದ್ದಂಗ ನಮ್ ಗೋಡ್ರ ಕಾಲಿಗೆ ಬಿದ್ದ ಸುಮ್ಮನೆ ಹೋಗ್ಬಿಡಲಿ ತಮ್ಮ ಹೋಗ್ಬಿಡಂತೀನಿ. ಹೋಗಲಕ್ಕೆ ಬಂದಿರಲಿಲ್ಲ ತಾಂಡವರ ಆಸ್ತಿಗೆ ಕೈ ಹಾಕಿ ಕದಿಮರಂತೆ ಕಾಲಕ್ಕೆದರೆ ನಿಂತಿರುವ ನಿಮ್ಮಂತ ಸ್ವಚ್ಛನ ಕುಂಡಿಗಳನ್ನು ಯಮನ ದರ್ಶನಕ್ಕೆ ಅಡ್ಡಲಕ್ಕೆ ಬಂದಿದ್ದಾನೆ ಈ ರಚ್ಚಿಗೆ ತರಲಿರುತ್ತದೆ. ಅರ್ಥ ಇಲ್ಲ ಅರ್ಥ ಮಾತಾಡ್ರಿ. ಎಚ್ಚರ
ನಿಮ್ಮ ಎಲ್ಲರ ಶಿರವನ್ನು ಕತ್ತರಿಸಿ ಹಾಕಬೇಕಾಗುತ್ತದೆ. ಲೇ ವಿಕ್ರಮ, ಕೊಚ್ಚಿ ಹಾಕುತ್ತೇನೆ ಸೀಟಿಂದ ಸೀಟಿದಂತೆ ಮುಂದೆ ಬಂದರೆ ನಾವೇನು ಕೈಗೆ ಬಳೆ ತೊಡೋದು ಅಂತ ಕಾಣ್ತೀರೋ ಮಾಡ್ತೀರ ಮಗನೇ. ನಾನು ಮನಸ್ಸು ಮಾಡಿದ್ರೆ ಇದೇ ಮಣ್ಣಲ್ಲಿ ನಿನ್ನನ್ನು ಓದು ಹಾಕಿಬಿಟ್ಟೆ ಮಗನೇ. ಬಾಲು ಜೋಕೆ ಲೇ ಜೋಕೆ ಎಲ್ಲ ಜೋಕಾಡ ನಮಗನೆ. ಲೇ ರೌಡಿ ರಾಜ, ಮನ ಬಂದಂತ ಮಾತನಾಡಬೇಡ. ನನ್ನನ್ನು ಮಣ್ಣಲ್ಲಿ ಮಣ್ಣಾಗಿಸುತ್ತೇನೆಂದು ಬಂದರೆ ಇದೇ ಕೂಡಲಿಂದ ನಿನ್ನ ನೆತ್ತಿಗೆ ಚುಚ್ಚ ಪಾತಾಳಕ್ಕೆ ನೆಟ್ಟು ಬಿಟ್ಟ ನನ್ನ ಮಗಳೇ. ಬಲಿ ಎತ್ತರ. ನೆತ್ತಿಯ ಮೇಲೆ ಚೂಚಲ ಬಂದರೆ ಈ ಘಟ ಸರ್ಪ ನಿನ್ನನ್ನು ಕಚ್ಚನೆ ಬಿಡುವುದಿಲ್ಲ. ನೀನಂತ ಕಡೆ ಸರ್ಪ ನನ್ನ ಕಡೆ ಉಳಿಸಲು ಬಂದರೆ ನಾನು ಕರುಣನಾಗಿ ಕಡೆ ಬಿಚ್ಚ ನಿನ್ನನ್ನು ಕಚ್ಚಿ ಮುಚ್ಚಿ ಬಿಡುವೆ ಈ ರೈತರ ರಾಜ್ಯದಲ್ಲಿ. ಗೋರನಿಂದ ಗರಿ ಬಿಚ್ಚಿ ಕೊಕ್ಕಲ ಬಂದರೆ ರೋಚಿಗೆ ರಾಮನ ನಾನಾಗಿ ಈ ಪಕ್ಷನ ಕತ್ತರಿಸಿ ಹಾಕಿದ್ರೆ ಕಳಿಸಿರುವುದು ನಿನ್ನ ದೇಹ. ಲೇ ಸತ್ತಿನ ಸೌಕರ್ಯ, ಲೇ ಸತ್ತಿನ ಸೌಕರ್ಯ, ಮತ್ತೆ ರಾತ್ರಿಯಿಂದ ನೀನು ರಾಮನ ಆದರೆ ರಾಮನಂತ ನಿನ್ನ ಮರ್ತ ಮಾಡಿಬಿಟ್ಟ ಮಗನೇ. ಬಲಿ ಎತ್ತರ. ಏನೇ ವಿಕ್ರಮ, ನೀ ರಾಮನಾಗಿ ಮಾತ್ರ ಮಾಡಕ್ ಬಂದ್ರೆ ನಾನು ನನ್ನ ರಾಷ್ಟ್ರಾಗಿ ನಿನ್ನ ರಕ್ತ ಇರುತ್ತೆ. ಬಲಿ ಎತ್ತರ. ನಿಂದು ನೋಡಿ ಬೆಳಗು ಮುಂಚೆಲೆ ನನ್ನ ಬೆಳಕ್ ಕರೆದಾಗ ಆಗತ್ತೆ. ತಮ್ಮ ಅಂತೀನಿ ನಿಮ್ದು ಒಂದು ಡಾಲೆ ಹೋಗ್ಬಿಡ್ರಿ ಅಂತ ನಾನು. ಲೇ ತಮ್ಮ ತೋರಿಸ್ಬೇಡಲೇ ನಿನ್ನ ಪವರ್ನ. ತೋರಿಸಿದೆ ಅಂದ್ರ ನಮ್ಮೂರಾಗ ಬೇಕಾದ್ರೆ ಯಾರು ಕೇಳ್ಕೊ ಮಾಡ್ಯಾರ ರಮೇಶಲ್ಲ ಅವ ಒಬ್ಬನ ಕೇಳ್ಕೊಳ್ಳೆ ತಮ್ಮ ಒಬ್ಬನ ಕೇಳ್ಕೊ. ಸೋಮ ನಮ್ ಗೌಡ್ರಿ ಅದಂಗ ಕೇಳ್ಬಿಡಲಿ ತಮ್ಮ ಕೇಳ್ಬಿಡತ್ತೀನಿ. ಅರ್ಥ ಮಾಡುವ ತಿರ್ಸಟ್ಟೆ ಶ್ರೀಮಂತರ ಚೀಪಗಳ ಮೂಳೆಯನ್ನು ದಾರಿ ಮಾತೆಲ್ಲ ಕೇಳಿ ಬಗಳುವ ನಾಯಿ ನೀನು. ನಿನಗೇನು ತಿಳಿಬೇಕು ನನ್ನ ಅರ್ಥದ ಮಾತು. ಇಲ್ಲಿಂದ ಕಾಲು ಕಿತ್ತರೆ ಸರಿ, ಇಲ್ಲದಿದ್ದರೆ ನಿಮ್ಮ ರಕ್ತದ ಕಾವಿಲೆಯನ್ನು ಹಾರಿಸಿಬಿಡುವೆ. ಗೌಡ್ರ ಮಾಡ್ಯ ರಮೇಶ್ ಅಣ್ಣಂದು ಹೇಳಿದ್ರು ಕೇಳಲ್ಲ, ಚಿಂಕರ್ ಮೇಸಿಂದ ಹೇಳಿದ್ರೆ ಕೇಳಲ್ಲ. ಗೌಡ್ರ ಮುಂದೆ ಅವ್ರ ಏನೈತಿ ನಾ ಎಲ್ಲ ಒಳ ಕುಂತ ಮಾಡನ್ರಿ. ಮೊದ್ಲ ಇಲ್ಲಿಂದ ಜಾಗ ಖಾಲಿ ಮಾಡಿಬಿಟ್ಟು ಅಂದ್ರ ನಮ್ಮ ಜಲ ಮುಳಿತಂದಾಗ ಇಲ್ಲಿ ಕಾಲ ನೋಡಿಲ್ಲ ಬ್ಯಾಗ ಹರಿತಂದ್ರ ಒಳಕರ ರಾಮಪ್ಪ ಅದಲ್ಲ ಅವ ಇಡೀ ಊರ ಮೇಲೆ ಸುದ್ದಿ ಮಾಡೋದಂತ ಗ್ಯಾರಂಟಿ ಅವ. ಮೊದ್ಲು ಹೋಗೋ ನಡ್ರಿ ಅಂತೀನಿ. ಈ ವಿಷ ಸರ್ಪದ ಬಾಲ ತುಳಿಯಬಾರದು ಮಗನೇ. ಒಂದಲ್ಲ ಒಂದು ದಿನ ಕಚ್ಚದೆ ಬಿಡುವುದಿಲ್ಲ ಈ ವಿಷ ಸರ್ಪ. ವಿಕ್ರಮ I am very, very bad. You are bad. I am very bad. ನಡೆ ಹೋಗೋಣ. ಬಾರ್ರಿ ಗೌಡ್ರ ಅಂತೀನಿ.
ಮಾಡಿದಿ. ಇವ್ ನೋಡಿದ್ರ ನನ್ನ ದೋತ್ರ ಒಳ ತೋದ ಹೊರಗಲ್ದು ಯಾಕ ಹೋಗು ಗೌಡ ಹೋಗು. ನಿನಗೇನು ತಿಳಿಬೇಕು ಈರನ ವಿಕ್ರಮನ ಚತುರಂಗದ ಆಟ? ನಿನ್ನಂತವ ನನಗೆ ಮೋಕ್ಷದ ಬಲೆ ಬೀಸಿದರೆ ನಾಳೆ ಬೀಸುವೆ ನಿನ್ನ ತಂಗಿಗೆ ನನ್ನ ಪ್ರೇಮದ ಬಲೆ. ನಿನ್ನ ತಂಗಿಗೆ ಪ್ರೇಮದ ಬಲೆಯನ್ನು ಬೀಸಿ ನನ್ನವಳನ್ನಾಗಿ ಮಾಡಿ ನಿನ್ನ ಸರ್ವ ಆಸ್ತಿಯ ಮೇಲೆ ನೀನು ಹೇಗೆ ಈ ಊರಿನ ಬಡ ರೈತರ ಮೇಲೆ ಕಾಲಿಟ್ಟು ಬದುಕುತ್ತಿರುವೆ ಅದರಂತೆ ನಾನು ಕಾಲಿಟ್ಟ ನಿನ್ನ ತಂಗಿಯ ಚೀಲ ಅಪಹರಣ ಮಾಡಿಬಿಟ್ಟರೆ ನನ್ನ ಹೆಸರು ಎಂಟನೇ ಬಂದ ರಾಧಾ ವಿಕ್ರಮನೇ ಅಲ್ಲ. ದಿಸ್ ಈಸ್ ಮೈ ಚಾಲೆಂಜ್. ಬರುವೆ ಈ ರೈತನ ರಾಜ್ಯದಲ್ಲಿ ಅಪರಿಚಿತ ಹಾಕುವೆ. ಈ ರೈತನ ರಾಜ್ಯಕ್ಕೆ ನಾನೇ ಚಕ್ರವರ್ತಿ ಎಂದು ಚತುರತನದಿಂದ ನನ್ನ ಮನೆ ಸರ್ವನಾಶವನ್ನು ಮಾಡಿ ನನ್ನನ್ನು ಜೈಲಿಗೆ ಕಳಿಸಿ ಈ ಊರಲ್ಲಿ ಧರ್ಮದಿಂದ ಬಾಳುವ ಧರ್ಮರಾಜನ ಮನೆತನವನ್ನು ಸರ್ವನಾಶ ಮಾಡಿ ಅವರ ಸೇರಿಗಾಗಿ ಬಂದಿರುವೆ. ಇನ್ನು ನಿನ್ನ ತಂಗಿಯ ಚೀಲ ಕೆಲಸುವುದಕ್ಕಾಗಿ ನಾನು ಬಯಸ ಬಂದ ನನ್ನ ಕನಸಿನ ರಾಣಿ ಈ ಕಡೆನೆ ಬರ್ತಾ ಇದ್ದಾಳೆ. ಬರಲಿ ಅವರಿಗೊಂದು ಗತಿ ಕಲ್ಸೋಣ. ನನ್ನನ್ನು ತಡೆದು ನಿಲ್ಸೋಕೆ ನೀನ್ಯಾರು? ನಿನ್ನಂತ ಅರಿಯದ ನಾರಿಗೆ ಸೀರೆಯನ್ನು ಉಡಿಸಿ ನಿನ್ನ ಮೇಲೆ ಕಾಮದ ಬರೆ ಹೇಳಲು ನಿನ್ನ ಬರಿದಾದ ಕೊರಳಿಗೆ ತಾಳಿ ಕಟ್ಟು ಬಂದಿರುವ ಗಂಡನೇನು? ಗಂಡ ನೀನೇ ಸೀಮೆ ಗಂಡ. ನನ್ನನ್ನ ಈ ರಾಜ್ಯಕ್ಕೆ ಪುಂಡನಾಗಿರುವಾಗ ಗಂಡನೆಂದು ಮುಂದೆ ಬಂದ್ರೆ ಹಾರಿ ಹೋಗೋದು. ನನ್ನ ಕೈಯಲ್ಲಿ ನಿನ್ನ ರೋಂಡ. ತುಂಡು ಹುಲಿ ಅಂತ ಗಂಡು ಹುಲಿ ನಾನಿರುವಾಗ ನಿನ್ನಣ್ಣನ ವೇದಾಂತ ನನಗೆ ಬೇಕಾಗಿಲ್ಲ. ಕೋಲ್ ಮಿಂಚಿನಂತೆ ತುಂಬಿಸುತ್ತಿರುವ ಈ ನಿನ್ನ ಸೌಂದರ್ಯದ ಮೇಲೆ ನನ್ನ ಕಾಮದ ಸರಸವಾಡಬೇಕೆನ್ನುವುದೇ ನನ್ನ ಆಸೆ. ನಿನ್ನ ಆಸೆಯನ್ನು ಪೂರೈಸಕ್ಕೆ ನಾನೇನು ಸುಳ್ಳಲ್ಲ. ಈ ಊರಿನ ಆ ಗರ್ವ ಶ್ರೀಮಂತ ನಂಜೇಗೌಡನ ತಂಗಿ ನಾನು. ಅಷ್ಟಕ್ಕೂ ನಾನ್ ಮನಸ್ಸು ಮಾಡಿದ್ರೆ ಏನಾಗುತ್ತೆ ಅಂತ ಗೊತ್ತು ತಾನೆ ನಿನ್ಗೆ? ಗೊತ್ತು ಸುವರ್ಣ, ಗೊತ್ತು. ನೀನು ಮನಸ್ಸು ಮಾಡಿದರೆ ಈ ರಣವಿಕ್ರಮನ ಪ್ರಿಯಸಿ ಆಗುವೆ. ಇಲ್ಲವಾದರೆ ಈ ರಣವಿಕ್ರಮ ಸೂಳಾಗುವೆ. ಸೂಳಾಗಿ 1000 ಮಂದಿಗೆ ಸೆರಗಾಸುವ ಬದಲು ಈ ನಲ್ಲನ ರಸಿಕ ರಾಜನ ಕೈ ಹಿಡಿಯಬಾರೆ.
ಏ ನಾಯಿ, ತುತ್ತು ಕುಳ್ಳಿಗೆ ಗತಿ ಇಲ್ಲದ ನಾಯಿ ನೀನು. ನನ್ನನ್ನು ಕಟ್ಟಿಕೋತಿ ಅಂತ ಮುಂದೆ ಬಂದ್ರೆ ಲೇ ಮಗನೇ, ಮೆಟ್ಟಿಲೆ ಪೂಜೆ ಮಾಡಬೇಕಾಗ್ತದೆ. ಎಚ್ಚರವಿರಲಿ ನಿನಗೆ. ಎಚ್ಚರ ಹೇಳುವ ಹುಚ್ಚ ಹೆಣ್ಣೆ, ಮರ್ಯಾದೆಯಿಂದ ಮಾತನಾಡಿದರೆ ಸರಿ. ಮರ್ಯಾದೆ ಇಲ್ಲದ ಮಾತನಾಡಿದರೆ ನೀನು ಉಟ್ಟ ಈ ಬಟ್ಟೆಯನ್ನು ಬಿಚ್ಚಿ ಈ ಕಾರಿನಲ್ಲಿ ಕುಟ್ಟಿ ಕುಟ್ಟಿ ತಿನ್ನುವೆ. ನಿನ್ನ ಬೇಗ ಬಾಳು. ಏ ನಾಯಿ, ಈ ರೀತಿ ನಾನುಟ್ಟ ಬಟ್ಟೆಯನ್ನು ಬಿಚ್ಚಿ ಕೊಕ್ಕಿ ಕೊಕ್ಕಿ ತಿನ್ನಲು ಬಂದ್ರೆ ನಿನ್ನನ್ನು ಕೊಚ್ಚ ಹಾಕಿ ಬಿಡ್ತಾನೆ. ಏ ಬಂಡ ಹೆಣ್ಣೆ, ನಿನ್ನ ಅಣ್ಣನ ಅಂಜಕ್ಕೆ ಎದುರಿ ಓಡಿ ಹೋಗುವ ಗಂಡು ನಾನಲ್ಲ. ನಿನ್ನೊಂದಿಗೆ ಕೂಡಿ ಬಾಳಬೇಕೆನ್ನುವುದೇ ನನ್ನ ಆಸೆ. ನನ್ನ ಆಸೆಗೆ ಏನಾದರೂ ನೀನು ನಿರಾಸೆ ಮಾಡಿದರೆ ಬಾ, ನನ್ನೊಂದಿಗೆ ಮೈಸುತ್ತ ನೀಡುವ. ಲೋ ಕಾಮುಕ, ನಿನ್ನಂತವನ್ಗೆ ಮೈ ಮಾರಿಕೊಳ್ಳುವ ಹೇಸಿಗೆ ಹೆಣ್ಣು ನಾನಲ್ಲ. ನಿಮ್ಮಂತವರ ಪಾಲಿಗೆ ಕಾದ ಕಬ್ಬಿಣದ ಸಲಾಕೆಯ ಬೆಂಕಿಯ ಬರೆ ಎಳೆಯುವ ಹೆಮ್ಮಾರಿಕನೋ ನಾನು. ಬರೇ ಮಾತಿನಿಂದ ಬರೆಯುತ್ತೇನೆಂದರೆ ಹೆದರಿ ಓಡಿ ಹೋಗುವುದಕ್ಕೆ ನನಗೆ ಏಡಿ ಅಲ್ಲ. ಜಂಬನ ಹೆಣ್ಣೆ, ಹಸಿ ಬಾವಿನಂತ ತುಂಬಿರುವ ಈ ನನ್ನ ಕಲ್ಲವನ್ನು ಹಚ್ಚಲೇ ಬಿಡಲಾರನು ಈ ರಸಿಕರಾದ. ಏ ಕಾಮುಕ ನಾಯಿ, ಹೆಣ್ಣಿಗಾಗಿ ಮಣ್ಣು ತಿಂದವರು ಸಾಕಷ್ಟು ಜನ ಇದ್ದಾರೆ ಈ ಭೂಮಿ ಮೇಲೆ. ಅಷ್ಟೇ ಯಾಕೆ, ಆ 10 ತಲೆಯ ರಾವಣ, ಅವನು ಕೂಡ ರಾಮನ ಕೈಯಲ್ಲಿ ಸತ್ತು ಹೋದ. ಅದೇ ರೀತಿ ಈ ರೀತಿ ಬೊಗಳಬೇಡ ನೋಡು. ನನ್ನ ಅಣ್ಣ ಏನಾದ್ರೂ ಬಂದ್ರೆ ಈ ಊರಿಗೆ ಪುಂಡನಾಗಿ ಬೆರೆಯುವ ನನ್ನ ಅಣ್ಣ ನಿನ್ನ ರೋಂಡವನ್ನು ಆರಿಸ್ತಾನೆ. ಅಷ್ಟಕ್ಕೂ ನನ್ನನ್ನು ಈ ರೀತಿ ಕಾಡಲು ಕಾರಣವಾದ್ರೂ ಏನು? 10 ವರ್ಷಗಳ ಹಿಂದೆ ನಿನ್ನ ಅಣ್ಣ ನನ್ನ ಹೆತ್ತ ತಂದೆ ತಾಯಿಯ ಕತ್ತನೆ ಕೊಯ್ದು ನನ್ನ ಆಸ್ತಿಯನ್ನು ಎತ್ತಿ ಹಾಕಿದ ಸೇರ್ಗಾಗಿ ಇನ್ನು ನಿನ್ನ ಸೀರೆ ಸೆರಗನ್ನು ಹಿಡಿದು ಕೆಲಸ ಮಾಡಲು ಬಂದಿದ್ದಾನೆ. ಈ ಸಲ ವೇಗದ ಸರದಾರ ಮುಗಿಯಿತು ನಿನ್ನ ಚೀಲದ ಚರಿತ್ರೆ. ಬೇಡ ವಿಕ್ರಮ್, ಬೇಡ. ನನ್ನ ಶೀಲ ಒಂದು ಬಿಟ್ಟು ನಿನ್ಗೆ ಏನ್ ಬೇಕು ಕೇಳು, ಅದನ್ನು ನಾನು ನಡೆಸ್ಕೊಡ್ತೀನಿ. ಹಾಗಾದರೆ ಈ ನಲ್ಲನ ಮನೆ ತರಿಸುವಂತ ಒಂದು ಇಂಪಾದ ಗೀತೆಯನ್ನಾರು.
ಹಾಡಿದ್ನಲ್ಲ ನಾನು ನಿಲ್ಲಿಸುವರ್ಣ ನಿಲ್ಲು. ಈ ನಲ್ಲನ ಕೈ ಹಿಡಿದು ನರ್ತನೆ ಮಾಡಿದ ಹೆಣ್ಣನ್ನು ಬಿಟ್ಟರೆ ನನಗೆ ಶಂಡ ಎನ್ನುತ್ತಾರೆ. ಅದೇ ನಾನು ನಿನ್ನನ್ನು ರೇಪ ಮಾಡಿದರೆ ನನಗೆ ನಿಂದ ಎನ್ನುತ್ತಾರೆ. ಮುಗಿಯಿತು ನಿನ್ನ ಶೀಲದ ಚರಿತ್ರೆ. ವಿಕ್ರಮ್, ಬೇಡ ವಿಕ್ರಮ್ ಬೇಡ. ಈಗಾಗಲೇ ಈ ದೇಹ ಗಜೇಂದ್ರಗೆ ಮೀಸಲಿಟ್ಟಿದ್ದೇನೆ. ದಯವಿಟ್ಟು ಈ ರೀತಿ ತಪ್ಪು ಕೆಲಸವನ್ನು ಮಾಡಬೇಡ ನೀನು. ಏನು ನೀನು ಹೇಳುತ್ತಿರುವುದು ನಿಜವೇ? ಆ ಗಜೇಂದ್ರನ ಪ್ರೀತಿಸುವುದು? ಹೌದು, ದೇವರಾಣಿಗೂ ಸತ್ಯ ನನ್ನ ಮಾತು. ಹಾಗಿದ್ದರೆ ಇಂದಿನಿಂದಲೇ ನೀನು ನನ್ನ ಹೆತ್ತ ತಾಯಿಯ ಸಮಾನ. ಸುವರ್ಣ, ಎಂತ ಮಾತು ಹೇಳಿದೆ? ಈ ಸಮಾಜದ ಗರತೆಯರಾಗ ಮಾತು. ತವರ ಮನೆಯಲ್ಲಿ ಬಾಲದ ಗೆಳತನನ್ನು ಬಿಟ್ಟು ಗಂಡನ ಮನೆಗೆ ಹೋಗಿ ಸಿರಿ ಸಂಪತ್ತಿನಲ್ಲಿ ಬದುಕುವೆ ಹೆಂಗಸರಲ್ಲಿ ನಿಜವಾದ ಗೆಳತಿಯರ ಮಾತು ಹೇಳಿದೆ ಸುವರ್ಣ. ನೀನು ಉಂಡ ಮನೆಗೆ ಎಂದು ಕಣ್ಣೆಣಿಸಲಲ್ಲ ಈ ರಣ ವಿಕ್ರಮ. ಗಜೇಂದ್ರ ಅವನು ನನಗೆ ಅನ್ನ ಹಾಕಿ ಸಲಬಿದ ಸಾಕು ತಂದು ಅವನು ಪ್ರೀತಿಸಿದ ಪ್ರಿಯತನೆ, ಅವನು ಪ್ರೀತಿಸಿದ ಗೆಳತಿಗೆ ಎಂದು ಕಣ್ಣು ಹಾಕಲಾರ ಈ ರಣ ವಿಕ್ರಮ. ಒಂದು ತಿಳಿದು ನೋಡಿದರೆ ನಿನ್ನಂತ ಹೆಣ್ಣನ್ನು ಹುಡುಕುವುದು ಈ ಜಗತ್ತಿನಲ್ಲಿ ಕಷ್ಟ ಕಾಲವಿರುವಾಗ ಆ ಗಜೇಂದ್ರ ನಿನ್ನ ಕೈ ಹಿಡಿದರೆ ಅವನು ಬಾಳೆ ಬಂಗಾರವಾಗಿ ಹೋಗುತ್ತದೆ. ನಾನಿನ್ನು ಬರುತ್ತೇನೆ ಸುವರ್ಣ, ಇನ್ನು ಬರುತ್ತೇನೆ. ಆಯ್ತಪ್ಪ, ಹೋಗಿ ಬಾ. ತಾಯಿ ಗ್ರಾಮ ದೇವತೆ, ಇದೇನಮ್ಮ ನೀ ರೈತನಿಗೆ ಕೊಟ್ಟ ಶಿಕ್ಷೆ? ನನ್ನ ಹೆಂಡತಿಯನ್ನು ಕಳೆದುಕೊಂಡು ನನ್ನ ತಮ್ಮನ ಹೆಂಡತಿಯ ಪಾದವನ್ನು ಒತ್ತುಕೊಂಡು ನಾನು ಮನೆಯನ್ನು ಬಿಟ್ಟು ಹೊರಗೆ ಹೋಗುವಂತಾಯ್ತು ಈ ನನ್ನ ಬಾಳು. ಅಪ್ಪ, ನಾವು ಬದುಕಲಿಕ್ಕೆ ಏಕೆ ಚಿಂತೆ ಮಾಡುತ್ತೀಯಪ್ಪ? ಇಂದು ಜನರ ಬೂಟ್ ಪಾಲಿಸ್ ಮಾಡಿ ಬದುಕಿಸುತ್ತೇನಪ್ಪ, ಬದುಕಿಸುತ್ತೇನೆ. ಕುಮಾರ, ಬೇಡ ಕಂದ, ಬೇಡ. ನೀನು ಬೂಟ್ ಪಾಲಿಸ್ ಮಾಡುವುದು ಬೇಡ ಕಂದ, ಬೇಡ. ಪಾಲಿಗೆ ಬಂದಿದ್ದು ಪಂಚಾಮೃತವೆಂದು ತಿಳಿದು ಇಬ್ಬರು ವಿಷ ತೆಗೆದುಕೊಂಡು ಸತ್ತು ಹೋಗೋಣ ಕಂದ, ಸತ್ತು ಹೋಗೋಣ. ಅಪ್ಪ, ಚಿಕ್ಕಮ್ಮ ಕೊಟ್ಟ ಬೋಧನ್ನು ಒತ್ತಿಕೊಂಡು ಸತ್ತರೆ ದ್ರೋಹಿಗಳೆನ್ನುತ್ತಾರೆ. ಈ ಸಮಾಜದಲ್ಲಿ ಸತ್ಯ ಕೈ ಎತ್ತಿ ತೋರಿಸಬೇಕಪ್ಪ, ಈ ಸಮಾಜದಲ್ಲಿ. ಹೌದು ಕಂದ, ಹೌದು. ನೀನಾಡುವ ಮಾತು ಸತ್ಯವಿದೆ. ನಾವು ಈ ಸಮಾಜದಲ್ಲಿ ಬದುಕಬೇಕಾದರೆ ಸತ್ಯವನ್ನು ಕೈ ಎತ್ತಿ ತೋರಿಸಬೇಕು ಕಂದ, ಸತ್ಯವನ್ನು ಕೈ ಎತ್ತಿ ತೋರಿಸಬೇಕು. ನಡೆ ಕಂದ. ಅಪ್ಪ, ನಾನು ಬಲು ದೂರ ನಡೆಯಲಿಕ್ಕೆ ನನ್ನ ಹತ್ತಿರ ಶಕ್ತಿವಿಲ್ಲಪ್ಪ. ಏಕೆಂದರೆ ಹೊಟ್ಟೆ ತುಂಬಾ ಹಸಿದಿದೆ ಅಪ್ಪ, ಹಸಿದಿದೆ. ಅಯ್ಯೋ ಮಗನೇ ಕುಮಾರ, ಈ ರೈತನ ಈ ರಾಷ್ಟ್ರಕ್ಕೆ ಅನ್ನ ಹಾಕುವ ಅನ್ನದಾತನೆಂದು ಕೂಗಿ ಹೇಳುವ ಈ ಜನ ಈಗ ಇದೆ. ಈ ರೈತನ ಪರಿಸ್ಥಿತಿಯನ್ನು ನೋಡಿ ಯಾರು ಕೊಡ್ತಾರಪ್ಪ ಈ ಪರದೇಶಿಗಳಿಗೆ ಅನ್ನ? ಕುಮಾರ, ಈಗ ನಾನು ಎಲ್ಲಾದರೂ ಹೋಗಿ ಕೂಲಿ ನಾಲಿಯನ್ನು ಮಾಡಿ ನಿನಗೇನಾದ್ರೂ
ತಿನ್ನಲಿಕ್ಕೆ ತರುತ್ತೇನೆ ಕಂದ, ತರುತ್ತೇನೆ. ಬೇಡಪ್ಪ ಬೇಡ, ಇವರಿಗೂ ಓಡಿರು, ಇಲ್ಲೇ ಇರು. ಬೇಡಪ್ಪ ಬೇಡ, ನೀ ಕೆಲಸಕ್ಕೆ ಹೋಗಬೇಡ. ಏಕೆಂದರೆ 2 ದಿನಗಳಾಯ್ತು ನೀ ಊಟ ಮಾಡದೆ. ಕೆಲಸಕ್ಕೆ ಹೋದರೆ ಶಕ್ತಿ ಎಲ್ಲಿಂದ ಬರಬೇಕಪ್ಪ, ಎಲ್ಲಿಂದ ಬರಬೇಕು? ಈ ಸಮಾಜದಲ್ಲಿ ರೈತರೇ ದೇವರು. ಇವರಲ್ಲಿ ಭಿಕ್ಷೆ ಬೇಡಿಕೊಂಡು ಬದುಕೋಣ ಅಪ್ಪ, ಬದುಕೋಣ. ಕುಮಾರ, ಅಯ್ಯೋ ಮಗು ಕುಮಾರ, ನೀನು ಭಿಕ್ಷೆ ಬೇಡುವುದು ಬೇಡ ಕಂದ, ಭಿಕ್ಷೆ ಬೇಡುವುದು ಬೇಡ. ಈ ಗ್ರಾಮ ದೇವತೆ ಇದು ಎಂತ ಬಿರುಗಾಳಿ ಬೀಸಿದೆಯವ ತಾಯಿ. ಈ ರೈತನ ಬಾಳಿನಲ್ಲಿ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗುವಿಗೆ ನನಗೆ ಒಂದು ತುತ್ತು ಅನ್ನ ಹಾಕದಂತೆ ಮಾಡಿದೆಯಾ ತಾಯಿ, ನನಗೆ ಅನ್ನ ಹಾಕದಂತೆ ಮಾಡಿದೆಯಾ. ಅಪ್ಪ, ನಮ್ಮ ಹಣೆ ಬಾರಕ್ಕೆ ಹೊಣೆ ಯಾರಪ್ಪ? ಈ ತಬ್ಬಲಿಗಳನ್ನು ಯಾರು ಕೇಳುತ್ತಾರಪ್ಪ, ಯಾರು ಕೇಳುತ್ತಾರೆ? ಇದೇ ರೈತರಲ್ಲಿ ಭಿಕ್ಷೆ ಬೇಡಿಕೊಂಡು ಬದುಕೋಣ ಅಪ್ಪ, ಬದುಕೋಣ. ಕುಮಾರ, ಕುಮಾರ, ಅಯ್ಯೋ ಮಗನೇ ಕುಮಾರ. ದೇವರ ಮಕ್ಕಳು ನಾವೆಲ್ಲ ತಿರುಗ ಬದಿಗ ನೀವೆಲ್ಲ. ಓ ಅಯ್ಯ ಅಮ್ಮಯ್ಯ ಭಿಕ್ಷಾನೆ ತಾಯಿ ತಂದೆ, ಭಿಕ್ಷಾನೆ ನೀನಯ್ಯ, ಭಿಕ್ಷಾನೆ ನೀನಯ್ಯ. ಓ ಅಯ್ಯ ಅಮ್ಮಯ್ಯ ಭಿಕ್ಷಾನೆ ನೀನಯ್ಯ, ಭಿಕ್ಷಾನೆ ನೀನಯ್ಯ, ಭಿಕ್ಷಾನೆ ನೀನಯ್ಯ. ಈ ನಮ್ಮ ನಾಡಿನಲ್ಲಿ ಕಟಪೂರ ಗ್ರಾಮದಲ್ಲಿ, ಈ ನಮ್ಮ ನಾಡಿನಲ್ಲಿ ಕಟಪೂರ ಗ್ರಾಮದಲ್ಲಿ ಭಿಕ್ಷೆಯ ನೀಡಿ ನೀವು ಕಾಪಾಡಿದೀಯ, ಭಿಕ್ಷೆಯ ನೀಡಿ ನೀವು ಕಾಪಾಡಿದೀಯ. ನಿಮ್ಮಂತ ದಾಸರೇ ಮಗಲ್ಲ ಆಸರೆ, ನಿಮ್ಮಂತ ದಾಸರೆ ನಮಗೆಲ್ಲ ಆಸರೆ. ನೀವು ದೂರಾದರೆ ನಮಗಿಲ್ಲ ನಾವು, ನಮಗಿಲ್ಲ ಅಮ್ಮಯ್ಯ ಭಿಕ್ಷಾನ ತಾಯಿ ತಂದೆ, ಭಿಕ್ಷಾನ ನೀನಯ್ಯ, ಭಿಕ್ಷಾನ ನೀನಯ್ಯ, ಭಿಕ್ಷಾನ ನೀನಯ್ಯ, ಭಿಕ್ಷಾನ ನೀನಯ್ಯ. ಈಗೇಕೆ ಸೋತು ಹೋಗಿದ್ಯೋ ಕಂದ, ಈಗೇಕೆ ಸೋತು ಹೋಗಿದ್ಯೋ. ನೀನು ಇಷ್ಟು ದಿನ ಜೈಲಿನಲ್ಲಿ ಗತಿಸಿ ಹೋದ ಕಾರಣ ಈ ನಿನ್ನ ಮುಖದ ಗೊತ್ತು ನನಗೆ ಸಿಗಲಿಲ್ಲಪ್ಪ, ನನಗೆ ಸಿಗಲಿಲ್ಲ. ಅಂದಾಗೆ ಜೈಲಿನಿಂದ ಬಿಡುಗಡೆಯಾಗಿ ಈಗ ಬಂದೇನಪ್ಪ, ಈಗ ಬಂದೇನು. ಹೌದಪ್ಪಾಜಿ, ಜೈಲಿಂದ ಬಿಡುಗಡೆ ಆಗಿ ಈಗ ತಾನೇ ಬಂದೆ. ಏನಿದೆ ನಿಮ್ಮ ರೂಪ? ಹೀಗೇಕೆ ಕುಮಾರನ ಕರೆದುಕೊಂಡು ಬೀದಿ ಬೀದಿ ಅಲಿತ್ರಿ? ಏನೆಂದು ಹೇಳಲಿ ವಿಕ್ರಮ, ಏನೆಂದು ಹೇಳಲಿ. ಈ ನನ್ನ ಬಾಳಿನಲ್ಲಿ ಅದು
ಒಂದು ದೊಡ್ಡ ಘಟನೆ ನಡೆದೋಯ್ತು ಮಗು ನನ್ನ ಜೀವನದಲ್ಲಿ. ನನ್ನ ಮುಂದೆ ಹೇಳಿದೆ ಮತ್ತಾರ ಮುಂದೆ ಹೇಳುವ ಅಪ್ಪಾಜಿ, ಬೇಗನೆ ಹೇಳು. ವಿಕ್ರಮ, ಒಂದು ದಿನ ನನ್ನ ತಮ್ಮನ ಹೆಂಡತಿ ಆ ನಂಜೇಗೌಡನ ಜೊತೆ ಸರಸವಾಡುವುದನ್ನು ನಾನು ಕಣ್ಣಾರ ಕಂಡು ಅವಳನ್ನು ಕೊಂದು ಹಾಕಬೇಕೆಂದು ಅವಳ ಕುತ್ತಿಗೆಗೆ ಕೈ ಹಾಕಿದೆ. ಅದೇ ಸಮಯದಲ್ಲಿ ನನ್ನ ತಮ್ಮ ಬಂದಾಗ ನನ್ನ ತಮ್ಮನ ಹೆಂಡತಿ ಏನು ಹೇಳಿದರೆ ಗೊತ್ತಾ? ಏನು ಹೇಳಿರಪ್ಪ ಸರೋಜ? ನನ್ನನ್ನು ಬಲಾತ್ಕಾರ ಮಾಡಲು ಬಂದಿದ್ದಾನೆಂದು ಸುಳ್ಳು ಹೇಳಿಬಿಟ್ಟಳಪ್ಪ. ಅಪ್ಪ, ಅದನ್ನು ನಿಜವೆಂದು ತಿಳಿದು ನನ್ನ ತಮ್ಮ ಈ ನನ್ನ ಮಗನನ್ನು ನನ್ನನ್ನು ಕೂಡ ಮನೆಯಿಂದ ಹೊರ ನೂಕಿದನಪ್ಪ, ಹೊರ ನೂಕಿದ. ಅಪ್ಪಾಜಿ ಅಂತ ಅಪರಾಧವನ್ನು ಹೊತ್ತುಕೊಂಡು ಮತ್ತೆ ಆ ಮನೆಗೆ ಹೋಗುವುದು ಬೇಡ. ನಡೀರಿ ಅಪ್ಪಾಜಿ, ನನ್ನ ತಾರಿನ ಗುಡಿಸಲೆಗೆ ಹೋಗೋಣ. ಬಾ ಕುಮಾರ, ಹೋಗೋಣ. ನಾವು ಹೋಗೋಣ. ಎಲ್ಲಿಗೆ ಹೋಗಿರಬಹುದು ಹಾಳಾದವಳು? ನನ್ನ ಅಣ್ಣ ನನ್ನ ಮನೆ ಬಿಟ್ಟ ಹೋದಾಗಿಂದ ಮೇಲೆ ನನ್ನ ಹೆಂಡತಿ ನನ್ನ ಮಾತನ್ನೇ ಕೇಳ್ತಾ ಇಲ್ಲ. ಅವಳು ಎಲ್ಲಿಗೆ ಹೋಗಿರಬಹುದು? ನನ್ನ ಅಣ್ಣ ಹೇಳಿದಂತೆ ಆ ಗೌಡನ ಬೆನ್ನಿಗೆ ಬಿದ್ದಿರಬಹುದು. ಅವಳನ್ನು ಗುಟ್ಟು ತಿಳಿಯಬೇಕಾದರೆ ಎಂದು ಆ ಗೌಡನ ಮನೆಗೆ ಹೋಗಲೇಬೇಕು. ಅಂದಾಗ ತಿಳಿಯುವುದು ಅವಳ ಗುಟ್ಟು, ಆ ನಂತರ ತೋರಿಸೋದು ನನ್ನ ಸೆಟ್ಟ. ನಾನು ತುಳಿದ ಹುಡಿ ಮಣ್ಣಿನದು ಅಡುಗೆ ನಿಮ್ಮಿಬ್ಬರ ಅಣ್ಣ ತಮ್ಮದ್ರ ಗಾಳಿ ಪಡ ಗಗನ ತೆರಕೆ ಹಾರಿಸಿ ಆ ಸೂತ್ರಧಾರವನ್ನು ಕೈಯಲ್ಲಿ ಹಿಡಿದುಕೊಂಡು ಆಟ ಆಡಿಸುವುದೇ ಈ ನಂಜೇಗೌಡನ ಆಟ. ಹಲೋ, ಯಾರು? ಸರೋಜ, ಬಾ ಸರೋಜ ಬಾ. ಏನು ನನ್ನ ಮನೆ ಕಡೆನೆ ಬರ್ತೀರಿ? ಬಾ ಸರೋಜ, ನಿನಗಾಗಿ ತೆರೆದಿದೆ ಈ ಅರಮನೆಯ ಬಾಗಿಲ. ನಾನು ಹಾಕಿದ ಟಾರ್ಗೆಟ್ ಸಕ್ಸಸ್. ನಿನ್ನ ಮೇಲೆ ಗಜನ ಹೆಂಡತಿ, ನನ್ನ ಹೆಂಡತಿ. ವೆಲ್ಕಮ್ ಸರೋಜಾ, ವೆಲ್ಕಮ್. ಗೌಡ್ರೆ, ನಾನಿವಾಗ ಬಂದಿದ್ದು ಆಯ್ತು. ಅಂದ ಹಾಗೆ
ಮನೆಯಲ್ಲಿ ಯಾರು ಕಾಣ್ತಾನೆ ಇಲ್ವಲ್ಲ? ಇದ್ದಾರೆ ಸರೋಜ, ಇದ್ದಾರೆ. ನನ್ನ ಗುಮಾಸ್ತ ಹಾಗೂ ನನ್ನ ತಂಗಿ ಮಾತ್ರ ಇದ್ದಾರೆ. ಲೇ ತಿರ್ಸಟಿ, ಅಲ್ರಿ ಕರೆದ್ರೇನ ಮತ್ತು ಈಕೊಂಡ್ರೇನ ಮತ್ ಕೂಗಿದ್ರ ಅಂತೀನಿ. ಲೇ ಅವೇಕಿನ ನಮಗನೇ, ಈ ಸೂಟ್ ಕೇಸಿನ ಒಳಗಡೆ ಭದ್ರವಾಗಿಡು. ಇದರಲ್ಲಿ ಮುಖ್ಯವಾದ ವಿಷಯವಿದೆ. ಅಲ್ರಿ ಅಪ್ಪರ, ಈ ಸೂಟ್ ಕೇಸ್ ಅಂದ್ರೇನ? ಇದು ಸಣ್ಣ ಸೂಟ್ ಕೇಸ್ ಅಂದ್ರೇನ? ನಾನು ತಿಳಿವಲ್ದಾಗೈತೀನಿ. ಹೊಡೆದ ಬಿಟ್ಟು ನೋಡ್ರಿ ಬೆಳಗ್ಗೆ ಮುಂದೆ ಗೌಡ್ರ ಚಾನ್ಸ್ ಮೊದ್ಲೈತ್ರಿ. ಅವ್ರ ಮ್ಯಾಗ ನಿನ್ ಮನಸ್ಸು ಅದಕ್ಕ ಅಂತಾರಿ ಗೌಡ್ರ, ಶೆಟ್ಟಿಗೆ ಒಂದು 6 ಕಾಲಿ 3 ಕಾಲಿ 1 ಕೋಟಿ ಇರ್ಬೇಕಂತ. ಅದ್ರ ಪಾಯಿ ಮೇಲೆ ಇರೋ ಪದನಲ್ಲ, ಅವನು 1 ಕೋಟಿ ಹಾಕೊಂಬಂದಿದ್ದೆ ಅಲ್ರಿ. ಹೊಡೆದ್ರಲ್ರಿ ಚಾನ್ಸ್ ಓಡ್ದು ಅಂತೀನಿ. ಹೊಡೆದ್ ಬಿಡ್ರಿ ಬೆಳಗ್ಗೆ ಮುಂಜಾನೆ ಗೆಚ್ಚ ಕೆಳಗಿಲಿ. ಲೇ ಚಲೋ ಹೊಡಿ ನಮಗನೇ, ಸುಮ್ಮನೆ ಒಳಗಡೆ ಹೋಗು. ವಾಕ್ಯ ಮುಡ್ರಿ ಅಂತೀನಿ. ನನಗೂ ಮಿಕ್ಕೇ ಬಿಟ್ಟೈತೆ. ನೀವು ನಡೆಸ್ರ, ನಂದು ಒಳಗ ನಾನು ನಡೆಸಿ ಬಿಡ್ತೀನಿ ಅಲ್ಲಿ. ಗೌಡ್ರೆ, ನಾನಿವಾಗ ನನ್ನ ಗಂಡನ ಮನೆ ಬಿಟ್ಟು ನಿಮ್ಮ ಮನೆಗೆ ಬಂದಿದ್ದು ಆಯ್ತು. ಇವಾಗ ಮುಂದೆ ನಮ್ಮ ಕಾರ್ಯ ನೋಡು ಸರೋಜ, ಒಳಗೆ ಹೋಗೋದಕ್ಕಿಂತ ಮುಂಚೆ ನನ್ನ ಮನದಲ್ಲಿ ಮುಚ್ಚಿಕೊಂಡಿರುವ ಒಂದು ಮಾತನ್ನು ಬಿಚ್ಚಿ ಹೇಳಬೇಕು. ಗೌಡ್ರೆ, ಅದ್ಯಾವ ಮಾತಂತ ಬಾಯ್ಬಿಟ್ಟು ಹೇಳ್ಬಾರ್ದೇ ನೀವು? ನೋಡು ಸರೋಜ, ನನ್ನ 150 ಎಕರೆ ಆಸ್ತಿ ಕೂಡ ನನ್ನ ತಂಗಿ ಹೆಸರಿಗಿದೆ. ಆಮೇಲೆ ನಿನ್ನ 10 ಎಕರೆ ಆಸ್ತಿ ಕೂಡ ನನ್ನ ತಂಗಿ ಹೆಸರಿಗೆ ಬರದೆ ಕೊಡಬೇಕು. ಏಕೆಂದರೆ ನಮ್ಮಿಬ್ಬರ ಪ್ರೀತಿಯ ಮಧ್ಯದಲ್ಲಿ ನಿನ್ನ ಗಂಡ ಹಾಗೂ ನಿನ್ನ ಮಾವ ಆಸ್ತಿಯನ್ನು ಕಿತ್ತಿಕೊಳ್ಳಬಾರದು. ಆ ನಂತರ ನನ್ನ ತಂಗಿ ಆಸ್ತಿಯನ್ನು ನಮ್ಮಿಬ್ಬರ ಹೆಸರಿಗೆ ಮಾಡಿಕೊಳ್ಳೋಣ. ಏನಂತೀಯ ಸರೋಜ? ಆಯ್ತು ರಾಜ, ನಾನೇ ನಿನ್ನೆವಳಾದ ಮೇಲೆ ಈ ಆಸ್ತಿಗೆ ಯಾಕೆ ಹಿಂಜರಿತಾ ಇದ್ದಾರಾ? ಬಾಂಡ್ ಪೇಪರ್ ಮೇಲೆ ಹಿಂದೆ ತೆಗೆದುಕೊಳ್ಳಿ ನನ್ನ ಸಹಿಯನ್ನ. ಹಾಗಾದರೆ ಈ ಪೇಪರ್ಗೆ ಒಂದು ಸಹಿ ಹಾಕು. ತೆಗೆದುಕೊಳ್ಳಿ, ಹಿಂದೆ ನನ್ನ ಸಹಿ ಮಾಡಿದ್ದೀನಿ. ತೆಗೆದುಕೊಳ್ಳಿ ಈ ಬಾಂಡ್ ಪೇಪರ್. ಸುವರ್ಣ, ಸುವರ್ಣ, ಯಾಕ ನನ್ನನ್ನು ಕೂಗಿದೆ? ಹೌದು ತಂಗಿ, ಇದರಲ್ಲಿ ಮುಖ್ಯವಾದ ವಿಷಯವಿದೆ. ಇದನ್ನು ಭದ್ರವಾಗಿ ಮನೆಯಲ್ಲಿಡು. ಇದೇನಿಂದು ಸರೋಜ, ಇಂದು ನಮ್ಮ ಮನೆ ಕಡೆಗೆ ನಿನ್ನ ಆಗಮನ? ಯಾಕೆ ನಾನ್ ಬರ್ಬಾರ್ದ? ಈ ಮನೆಗೆ ಹಾಗೆ ಬಂದಿಲ್ಲ ಸೋಣ, ಈ ಮನೆಗೆ ಮಹಾರಾಣಿಯಾಗಿ ಬಂದಿದೆ. ಏನಮ್ಮ ಸರೋಜ, ಗಂಡನ ಕಣ್ಣಿಗೆ ಮಣ್ಣೆರ್ಚಿ ಮೆಂಡನ ಕೈ ಹಿಡಿದು ಸರಸವಾಡಲು ನಾಚಿಕೆ ಆಗೋದಿಲ್ವೇ? ನೀನಿನ ಹೆತ್ತ ಜನ್ಮಕ್ಕೆ ಥು, ನೀನೊಂದು ಹೆಣ್ಣ, ಹೆಮ್ಮಾರಿ ನೀನು. ಎಂದಿನಿಂದ ಇವಳು ನಿನ್ನ ಅತ್ತೆಗೆ ಇವಳು ಹೇಳಿಕೊಂಡು ಕೇಳಿಕೊಂಡು ಹೋಗಬೇಕು. ಏನಮ್ಮ ಸರೋಜ? ಮುಚ್ಚ
ಏನೇನ ಬಾಯನ ಈ ಮನೆಗೆ ನಾನು ಬರ್ಬೇಕಾದ್ರೆ ಹಾಗೆ ಬಂದಿಲ್ಲ. ಅದನ್ನು ಹೇಳೋದಕ್ಕೆ ನೀನ್ಯಾರೇ ಮೆಟಕಲಾಡಿ. ಇನ್ನು ಮುಂದೆ ಈ ಮನೆಯಲ್ಲಿ ನಾನು ಹೇಗೆ ಹೇಳ್ತಾ ಇದ್ದೇನೋ ಹಾಗೆ ಕೇಳಿಕೊಂಡು ಬಿಟ್ಟಿರಬೇಕು ನೀನು ಈ ಮನೆಯಲ್ಲಿ ಇನ್ನು ಮುಂದೆ. ಏ ಸುವರ್ಣ, ಹಾಗಾದ್ರೆ ಇವನು ಹೇಳಿದಂತೆ ಕೇಳಿಕೊಂಡು ಸುಮ್ಮನೆ ನಾಯಿ ಅಂತ ಬೇತಿರಬೇಕು. ಹಾಗಾದರೆ ನನಗೊಬ್ಬೊತ್ತೆ ಹೇಳುವ ಅಧಿಕಾರ ನಿಮಗೂ ಇಲ್ಲ. ಸುವರ್ಣ, ಹೆಚ್ಚಿಗೆ ಮಾತನಾಡಿದ್ರೆ ಬಾಯಲಾರಣ ಹೋದ್ರೆ ಸುಡಬೇಕಾಗತ್ತದೆ. ಇವರಿಬ್ಬರಿಗೂ ಕಾಮದ ಪಿತ್ತ ನೆತ್ತಿಗೆ ಏರದಂತೆ ಕಾಣುತ್ತದೆ. ಆದಷ್ಟು ಬೇಗನೆ ಆ ಗಜೇಂದ್ರನ ಮಡದಿಯಾಗಿ ಇವರಿಗೆ ತಕ್ಕ ಪಾಠವನ್ನು ಕಲಿಸಲೇಬೇಕು ನಾನೇನು. ಅಣ್ಣ, ಇನ್ನು ಮುಂದೆ ನೀವು ಯಾವ ರೀತಿ ಹೇಳ್ತೀರೋ ನಿಮ್ಮ ಮಾತನ್ನು ಚಾಚು ತಪ್ಪದೆ ಪಾಲಿಸ್ತೀನಣ್ಣ. ಅಣ್ಣ, ಒಳಗಡೆ ಕೆಲಸ ಇದೆ, ನಾನಿನ್ನು ಬರ್ತೀನಣ್ಣ. ಸರೋಜ, ಏನೋ ಬೇಜಾರು ಮಾಡಿಕೊಳ್ಳಬೇಡ. ಇನ್ನು ನನ್ನ ತಂಗಿ ಚಿಕ್ಕವಳಿದ್ದಾಳೆ. ಬಾ ಚಿನ್ನ, ಈ ಮನ ತನಿಸುವ ಚಂದ್ರನ ಒಂದು ಹಿಂಪಾದ ಗೀತೆ ಹಾಡುವ. ಹರಂಕೋರ ಗೌಡ, ಏನು ಮಾಡ್ತಿರುವೆ ಇನ್ನೇ ಕೊಡ್ತೆ. ಲೇ ಗಜೇಂದ್ರ, ಈಗ ಕೃತ್ಯ ಮಾಡಲಿಕ್ಕೆ ನಾನೇನೋ ಹಾದಿ ಬಿಟ್ಟು ನಿಂತಿಲ್ಲ. ನಿನ್ನ ಹೆಂಡತಿ ಹಾದಿ ಬಿಟ್ಟ ಬಂದಿದ್ದಾರೆ ಈ ಮನ್ಮಥನ ಕಡೆಗೆ. ಬೇಕಾದ್ರೆ ಕೇಳಿ ತಿಳಿದುಕೋ, ಬೋಳಿಯ ಮಗನೇ, ಲೇ ರಂಡಿಯ ಮಗನ, ನನಗೆ ಸಿಕ್ಕಂತ ಮಾತನಾಡಿದರೆ ಮಗನ, ಇದ ಗಂಡು ಕೊಡಲಿಂದ ಇನ್ನನ್ನು ಕತ್ತರಿಸಾಕಿ ಏನೇ ಲಜ್ಜೆಗೆ ಅಂತ ಎಣ್ಣೆ ಗಂಡನಿಗೆ ಮೋಸ ಮಾಡಿ ಮಿಂಡನಿಗೆ ಸರಗಾಸುವ ಸೂಳನಿನ. ಹೌದು, ಗಂಡನಿಗೆ ಮೋಸ ಮಾಡಿ ಮಿಂಡನ ಜೊತೆ ತಿರುಗುವ ಹೆಣ್ಣು ನಿಜ. ಆದ್ರೆ ನಿನ್ನಂತ ಬಡ ಬಿಕರಿಯೊಂದಿಗೆ ಮನದ ಆಸೆ ತೀರಲಿಲ್ವಲ್ಲ. ಅದಕ್ಕಾಗಿ ಶ್ರೀಮಂತರ ಬೆನ್ನತ್ತಿ ಮನದ ಆಸೆಯನ್ನು ತೀರಿಸಿಕೊಳ್ತಾ ಇದ್ದೇನೆ ಕಣೋ. ನೋಡು, ಹೊರಟು ಹೋಗಲು ಬಚ್ಚಿಕೊಂಡು ಹೊರಟು ಹೋಗು ನೀನಿಲ್ಲಿ. ಹೊರಟು ಹೋಗಲು ಬಂದಳ ವಲಸೆಯನ್ನೇ ಗಂಡನ ಮನೆಯನ್ನು ಉಂಟು ಮಿಂಡನ ಒಂದಿಗೆ ತಿಂಡಿ ತೀರಿಸಿಕೊಳ್ಳ ಸೋಲ ನೀನು. ಇಬ್ಬರನ್ನು ಕೊಚ್ಚ ಹಾಕಲಕ ಬಂದಿದ್ದಾನೆ. ಏ ಗಂಡ ಗದ ಗಜಾಂತ್ರನ ಅಲ್ಲ. ಕೊಚ್ಚಿ ಹೋದ್ರಿಂದ ಹೆಚ್ಚಿಗೆ ಮಾತಾಡಲೇ ಗಜೇಂದ್ರ. ಎಲ್ಲಿಂದ ರೇಟ್ ಹೇಳು, ಏರದೇತಾರೆ ಮುರಿಯಬೇಕಾಗುತ್ತದೆ ನಿನ್ನ ಮೈ ಮೂಲೆಯನ್ನು. ಲೇ ಗೌಡ, ನಾನೇ ಗೌಡನೆಂದು ಗೌರವದಿಂದ ಮಾತಾಡಿದ್ರೆ ಮಗನ, ಈಗ ಗಂಡ ಕೊಡಲಿಂದ ನಿನ್ನ ಕಣ್ಣನ್ನು ಕತ್ತರಿಸಿ ಹಾಕಿ ಬಿಡ್ತಾನೆ ಮಗನೇ. ಏನನ್ನ ನೇತ್ತರ ಕುಡಿದ ಬಿಡುತ್ತಾನೆ ಮಗನೇ. ಬೋಲು ಯಾಕ್ತಾರ ನನಗೆ ಎತ್ತರ ಹೇಳಿ ಹುಚ್ಚು ಗಜೇಂದ್ರ. ರೋಚಿಗೆ ಈ ಗೌಡ ಏನು ಮಾಡ್ತಂದೆ ನೋಡ್ತಿರೋ. ನೇತ್ರ ಸೆಟ್ಟಿ ಬರ್ಬಿಡಿ, ಈ ಕೊಟ್ಟಿ ನನ್ನ ಮಗನನ್ನು ಕಟ್ಟಿ ಹಾಕಿರೋ.
ಲೇ ರಣಗೇರಿ ಕೈಲಾದ ಗತಿಗೇಡಿ ನನ್ನ ಮಗನೇ. ಈ ಬೌದ್ಧರುಗಳೆಂದರೆ ಇಡೀ ಊರಿನ ಗಡಗಡನೆ ನಡೆಯುತ್ತಿರುವಾಗ ಅಂತರಲ್ಲಿ ನಮ್ಮ ಕೊಡರಿಗೆ ಬಂದು ನಮಗೆ ಸಿಕ್ಕಂತೆ ಮಾಡ್ತಾ ಇದ್ದೀಯ ಮಗನೇ. ಓ ತಾಮನ ಈ ಚಾಟಿಯ ಹೊರತವನು ಸ್ವಚ್ಛನ ಗೌಡ, ನೀನೊಬ್ಬನೇ ನಿಮ್ಮಪ್ಪನ ರಕ್ತಕ್ಕೆ ನೀನು ನಿಜವಾಗಿ ಹುಟ್ಟಿದ ಆದರೆ ಮಗನೇ, ಈ ಗಂಟೆ ಹಾಕಿದವನ ಪುಂಡವನ ಬೆಚ್ಚ ನೋಡು, ತಿಳಿಯುವುದು ನಿನ್ನ ತಾಕತ್ತು. ಇವನ ಮೈ ಚರ್ಮ ಬೆಚ್ಚಿರೋ ಬಾರಿಸಿರ್ಲಿ ಬಂಡ ಬಡ್ಡಿ ಮಗನನ್ನು. ಆಲ್ರಿ ಸಾಕ್ರ ಬ್ಯಾಳ ಕರೆ ತ್ರಿಗೌಡ್ರ ಅಂತೀನಿ. ಆ ಮಾರಿ ಗುಡಿಗೆ ನೀತಿ ಬಂದಿರಬೇಕು ಅಂತೀನಿ. ನಾ ನೋಡ್ರಿ ಬೀಸ್ ಹೊಡ್ತಂಗ ನೆಲಕ್ ತಕೊಂಡಿರ್ಬೇಕ್ರಿ, ನೆಲಕ್ ಮಕ್ಕೊಂಡಿರ್ಬೇಕು ಅಂತೀನಿ. ನಮಗ ಎತ್ತರ ಗಜೇಂದ್ರ ಗೌಡ್ರ ಅವನ ಬಡಿಯಾಕ ಹೋಗಿ ನನ್ನ ಗಂಟಿ ಕಬ್ಬರಿ ಕ್ರಾಸ್ನ ಬಿದ್ದೈತು, ಕಡೆಗೆ ಪಾಯಿ ನೀಲಪ್ಪದ ನಾವು ಅಲ್ಲ ಬಿದ್ದೈತಿ ತಿಳಿಯೋ ಹೊಲ್ದಾಗೈತ್ರಿ. ಮುಂದದ್ದು ನೀವ ಮಾಡಿಬಿಡ್ರಿ, ನೀವ ಮಾಡಿಬಿಡ್ರಿ. ಲೇ ಕೈಲಿ ಗತಿಗೆ ಮಗನೇ, ಮೊದಲು ಹೋಗು ಇಲ್ಲಿ ಹೊರಟು ಇಲ್ಲಿಂದ. ಹೋಗ್ಬಿಡ್ತೀನಿ ಬಿಡ್ರಿ, ಆತ ನಂದು ಮುಗಿತು. ಗೌಡ್ರೆ ಮುಖ ಏನ್ ನೋಡ್ತಾ ನಿಂತಿದ್ದೀರಾ? ಚಾಟಿಯಿಂದ ಬಾರಿಸಿ ಬಡವನನ್ನು. ಲೇ ಹಾಲಕ ನನ್ನ ಮಗನೇ, ಸಹಿಸಿಕೋ ನನ್ನ ಚಾಟಿಯ ಹೊರತವನ. ಒಳಗಡೆ ಇದ್ದ ಬಂದೂಕನ್ನು ತೆಗೆದುಕೊಂಡು ಬಾಮ. ಅಣ್ಣ ತೆಗೆದುಕೋಣ ಈ ಬಂದೂಕು, ತೋರಿಸು ಅವನಿಗೆ ನಿನ್ನ ತಾಕತ್ತನ್ನು. ಗೌಡ್ರೆ ಏನ್ ನೋಡ್ತಾ ನಿಂತಿದ್ದೀರಾ? ಮೊದಲು ಹಾರಿಸಿ ಅವನಿಗೆ ಗುಂಡು. ಏನಾಗಿದೆ ಈ ಬಂದೂಕಿಗೆ? ಇದರಲ್ಲಿದ್ದ ಗುಂಡನ್ನು ಯಾರು ತೆಗೆದಿದ್ದಾರೆ? ನಾನೇ ತೆಗ್ದಿದ್ದೇನೆ. ಯಾವ ಕಾರಣಕ್ಕಾಗಿ? ಅದು ನನ್ನ ಪ್ರೀತಿಯ ಕಾರಣಕ್ಕಾಗಿ. ನಿನ್ನ ಜನ್ಮಕ್ಕೆ ಬೆಂಕಿ ಹಚ್ಚ, ಬಡವರ ಬೆನ್ನಿಗೆ ಬೆನ್ನೆಲುಬಾಗಿ ಬದುಕಿನ ದಾರಿಯನ್ನು ತೋರಿಸುವುದನ್ನು ಬಿಟ್ಟು ಸಿಕ್ಕ ಸಿಕ್ಕ ಬಡ ಹೆಣ್ಣು ಮಕ್ಕಳ ಮೇಲೆ ಶೀಲಕ್ಕೆ ಕಣ್ಣು ಹಾಕ್ತಿಯಲ್ಲ, ನಾಚಿಕೆ ಈ ನಿನ್ನ ಹೇಸಿಗೆ ಜನ್ಮಕ್ಕೆ. ಅಣ್ಣ, ನಾಳೆ ದಿನ ಈ ಗಜೇಂದ್ರ ಏನಾದ್ರೂ ನನ್ನನ್ನು ಹೊತ್ತುಕೊಂಡು ಹೋದ್ರೆ ಆವಾಗ ನೀನೇನ್ ಮಾಡ್ತೀಯ? ನಿನ್ನನ್ನು ಹೊತ್ತುಕೊಂಡು ಹೋಗೋದಕ್ಕಿಂತ ಮುಂಚೆ ಇದೇ ಚಾಟಿಯಿಂದ ಅವನ ಪ್ರಾಣವನ್ನು ಯಮದರ್ಶನಕ್ಕೆ ಗಳಿಸಿರುವೆ. ತಾಳು ಮಗನೇ ಈ ಚಾಟಿಯ ಹೊರತವನ್ನ. ಲೇ ಬಾಡಗೌಡ, ಈ ನಿನ್ನ ಚಾಟಿಗೆ ಏಟಿಗೆ ನನ್ನ ಮೈಯಲ್ಲಿ ಹರಿಯುತ್ತಿರುವ ಆಕ್ರೋಶ ಉಕ್ಕಿ ಹರಿಯುತ್ತದೆ. ಈ ಗಂಡು ಹುಲಿ, ಈ ಬೆಂಕಿ ನೋಡು ಇನ್ನ ತಾಕತ್ತನು. ಇನ್ನ ಎದೆ ಗುಂಡಿಯನ್ನು ಸೆಳಿ ಬಿಸಿ ರಕ್ತವನ್ನು ಕುಡಿದು ಬಿಡುತ್ತಾನ ಮಗನೇ. ಬಾಲು ಎತ್ತರದಿಂದ ಮಾತನಾಡ ಮಗನೇ. ಅಣ್ಣ,
ನಿನ್ನ ತಂಗಿಯನ್ನು ಹೊತ್ತುಕೊಂಡು ಹೋದ್ರೆ ಏನ್ ಮಾಡ್ತೀಯ ಅಂತ ಕೇಳಿದ್ದಕ್ಕೆ ನಿನಗೆ ಇಷ್ಟೊಂದು ಆಕ್ರೋಶ ಉಕ್ಕಿ ಬರ್ತಾ ಇದೆ. ಆದ್ರೆ ಅವನ ಹೆಂಡತಿಯನ್ನು ಕರೆದುಕೊಂಡು ಬಂದು ಇದೇ ಮನೆಯಲ್ಲಿ ಇಟ್ಟಿದ್ದೀಯಲ್ಲ, ಅವನಿಗೆ ಎಷ್ಟು ಆಕ್ರೋಶ ಬರಬಾರ್ದು. ಬೇಟ್ಬೇಡಣ್ಣ ಈ ಗಜೇಂದ್ರನು ನೀನು. ರೀ ಗೌಡ್ರಿ, ಇವಳ ಮಾತು ಏನು ಕೇಳ್ತಾ ಇದ್ದೀರಾ? ಏಯ್, ಏನು ಬಾಯಿ ಮುಚ್ಚಿಕೊಂಡು ಹಾಗೆ ನಿಂತಿದ್ದೀಯಲ್ಲ? ಜಾರಿಸಿ ಇವಳ ಮೊದಲು ಚಾಟಿಯಿಂದ. ಏನೇ ಮಾನಿಗೆಟ್ಟವ ಈ ಮಾಲೆ ಏನೇ ಬೀದಿಯಲ್ಲಿ ಬೂದಿಯನ್ನು ತಂದು ನನ್ನ ಮನೆಯಲ್ಲಿ ಈ ಬುದ್ಧಿ ಮಾಡಿಕೊಂಡಿದೆ, ನನ್ನದೇ ತಪ್ಪು. ನಿನ್ನಂತ ಮಡದಿ ಏನು ಗೊತ್ತು ಮಾಂಗಲ್ಯದ ಬೆಲೆ. ಮೊದಲು ಬಿಚ್ಚಿ ಬಿಸಾಕು ನಾನು ಕಟ್ಟಿದ ಮಾಂಗಲ್ಯ ನನ್ನ ಮುಂದೆ. ಮಾಂಗಲ್ಯ? ಏ ಬಡ ಭಿಕಾರಿ, ಯಾರಿಗೆ ಬೇಕು ಈ ನಿನ್ನ ಮಾಂಗಲ್ಯ? ನಿನ್ನ ಮಾಂಗಲ್ಯ ನನಗೆ ಬೇಕಾಗಿಲ್ಲ. ನೀನೇ ಬೀಗವಾದ ಮೇಲೆ ಈ ಮಾಂಗಲ್ಯ ತೆಗೆದುಕೊಂಡು ನನಗೇನಾಗಬೇಕಾಗಿದೆ? ತೆಗೆದುಕೋ ನೀನು ಕಟ್ಟಿದ ಮಾಂಗಲ್ಯವನ್ನು. ತೆಗೆದುಕೊಳ್ಳೋ ಬಡ ಭಿಕಾರಿ ನಿನ್ನ ಮಾಂಗಲ್ಯವನ್ನು. ಈ ಮಡದಿಗೆ ಏನು ಗೊತ್ತು ಮಾಂಗಲ್ಯದ ಬೆಲೆ? ಈ ಮಡದಿಗೆ ಏನು ಗೊತ್ತು ಮಾಂಗಲ್ಯದ ಬೆಲೆ? ಮಾಂಗಲ್ಯವನ್ನು ಕಟ್ಟಿಕೊಳ್ಳೋದು ಬಿಚ್ಚಿ ಬಿಸಾಕೋದಕ್ಕಲ್ಲ, ತಾಳ್ಮೆಯಿಂದ ಬಾಳೋದಕ್ಕೆ. ಈ ಮಾಂಗಲ್ಯವನ್ನು ಬಿಚ್ಚಿ ಬಿಸಾಕಿದೆಯಲ್ಲ ನೀನು, ಮುಂದೆ ನೀನು ಹೊಚ್ಚಿ ಆಗ್ತೀಯ, ಸೋಳೆ ಆಗ್ತೀಯ, ಸೋಳೆ ಆಗ್ತೀಯ, ಸೋಳೆ ಆಗಿ ಸತ್ತು ಹೋಗ್ತೀಯ. ಈ ಮಾಂಗಲ್ಯ ಕಟ್ಟಿಕೊಳ್ಳುತ್ತಿರುವ ಭಾರತಿ ಮಾಡ್ತಿರುವ ಶಾಪ. ಸುವರ್ಣ, ಮೊದಲು ಆ ಮಾಂಗಲ್ಯವನ್ನು ಬೆಚ್ಚ ಬಿಸಾಕ ಹೊರಗಡೆ. ಅಣ್ಣ, ಈ ಮಾಂಗಲ್ಯವನ್ನು ಬೆಚ್ಚಿ ಬಿಸಾಕೋದಕ್ಕೆ ನಾನೇನು ಹೊಚ್ಚಿ ಅಲ್ಲ. ಇದೇ ಮಾಂಗಲ್ಯವನ್ನು ಕಟ್ಟಿಕೊಂಡು ಇದೇ ಸಮಾಜದಲ್ಲಿ ಮೆಚ್ಚಿ ಬಾಳ್ತೇನೆ ಗಜೇಂದ್ರನ ಸತಿಯಾಗಿ. ಬಾ ಗಜೇಂದ್ರ ಬಾ, ಬೀಸುವ ಗಾಳಿಯಂತೆ ಬಿರುಳ ಗಾಳಿಯಾಗಿ ಬಂದು ಇವರೆಲ್ಲರ ಎದುರಿಗೆ ಒದ್ದು ನನ್ನ ಕೊರಳಿಗೆ ಮಾಂಗಲ್ಯ ಕಟ್ಟು. ಬಾ ಗಜೇಂದ್ರ ಬಾ. ನಿಲ್ಲಿಸು ನಿನ್ನ ಆರ್ಭಟವನ್ನು. ಲೇ ಗೌಡ, ಮುಂದೆ ಬರಬೇಡ ಮಗನೇ. ಮುಂದೆ ಬಂದಿದ್ದಾದರೆ ಈ ರೈತನ ಕೊಟ್ಟಿ ನಿನ್ನ ಕೊರಳಿಗೆ ಬೀದಿ ತಂದು ತಿಳಿದುಕೋ ಮಗನೇ. ಈ ನಿನ್ನ ತಂಗಿಗೆ ಮಾಂಗಲ್ಯ ಭಾಗ್ಯ ಕೊಟ್ಟಿದ್ದಾಯ್ತು, ಅದು ಏನು ಮಾಡಿಕೊಳ್ಳುತ್ತೆ ನಾನು ನೋಡಿಕೊಳ್ಳುತ್ತಾರೆ. ಮುಂದೆ ಕತ್ತಿದ್ದಾರೆ. ಯಾಕಣ್ಣ ಶಾಕ್ ಆಯ್ತಾ? ಶಾಕ್ ಆಗ್ಲಿ ಅಂತ ತಾನೇ ಗಜೇಂದ್ರನ ಕೈ ಹಿಡಿದು ಸತಿಯಾಗಿದ್ದು. ಇನ್ ಮುಂದೆ ಏನಿದ್ರು ಗಜೇಂದ್ರಂದೇ ಹವಾ. ಗೌಡ್ರೆ, ಮತ್ತೆ ಕೆತ್ತಡ ನಾನೇ ನಿಮ್ಮ ಮನೆಗೆ ಬಂದು ನಿಮ್ಮವಳಾದ ಮೇಲೆ ಇನ್ನೇನಿದೆ? ನಡೀರಿ, ಹೊಸ ಜೀವನ ಸಾಗಿಸೋಣ ನಾವು. ಬೆಂಕಿ ಹಚ್ಚೋರಿನ ಹೊಸ ಜೀವನಕ್ಕೆ. ವೃದ್ಧ ಆಸ್ತಿ ಕೂಡ ನನ್ನ ತಂಗಿ ಹೆಸರಿಗೆ ಹೊರಟು ಹೋಯ್ತು. ಇನ್ನ ಮುಂದೆ ನಿನ್ನ ದೋಸ್ತಿ ನನಗೆ ಬೇಕಾಗಿಲ್ಲ. ಗೌಡ್ರೆ, ಏನಂತ ಮಾತನಾಡ್ತಾ ಇದ್ದೀರಾ ನೀವು? ನನಗೆ ನಿಮ್ಗೋಸ್ಕರ ಮಾಡಿಕೊಂಡ ಗಂಡನನ್ನು ದೂರ ತಡಿ. ನಿಮ್ಗೋಸ್ಕರ ಓಡಿ ಬಂದಿ ನಾನು. ನೋಡಿ, ದಯವಿಟ್ಟು ನಾನು ದೂರ ತಡಬೇಡಿ. ನನ್ನನ್ನು ನೀವೇ ನನ್ನ ಪಾಲಿಗೆ ದೇವರು. ಕೈ ಬಿಡಬೇಡಿ ನನ್ನನ್ನು. ಬೆಂಕಿ ಹಚ್ಚೋನ ನಂಬಿಕೆಗೆ ಒಂದು ನಿನ್ನ ಗಂಡನ ಬಿಟ್ಟು ಅಪನಂಬಿಕೆ ಮಾಡಿ ನನ್ನೊಂದಿಗೆ ಬಂದು ಅಂದೇ ನಿನ್ನ ಹಾಳರ ಹೆಣ್ಣು ನೀನು. ನಿನ್ನ ದೋಸ್ತಿ ನನಗೆ ಬೇಕಾಗಿಲ್ಲ. ಮೊದಲ ಹೋಗೋ ಇಲ್ಲಿದ್ದು. ನೋಡ್ರಿ, ನಿಮ್ಮನ್ನ ನಂಬಿಕೊಂಡು ಕುರುಡಿಗೆ ತಾಳಿ ಕಟ್ಟಿದ ಗಂಡನನ್ನೇ ಬಿಟ್ಟು ಬಂದೆ. ಅಯ್ಯೋ ದೇವ್ರೆ, ತಪ್ಪು ಮಾಡಿ ಬಿಟ್ಟಿ. ನಾನು ದೊಡ್ಡ ತಪ್ಪು
ಮಾಡಿಬಿಟ್ಟೆ ನಾನು. ದೇವರಂತಿದ್ದ ಗಂಡನಿಗೆ ಮೋಸ ಮಾಡಿ ಇಂಥ ಮೀನಿನ ಜೊತೆ ಓಡಿ ಬಂದ ಪಾಪಿ ನಾನು, ಪಾಪಿ. ಇಲ್ಲ ಗೌಡ್ರೆ, ದಯವಿಟ್ಟು ನಿಮ್ಗೆ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೇನೆ, ನನ್ನ ಬಿಟ್ಟು ಹೋಗಬೇಡಿ ಗೌಡ್ರೆ, ಬಿಟ್ಟು ಹೋಗಬೇಡಿ. ಹಾರಿ ಬಿಟ್ಟ ಮಾನಿಗೆ ಹಣ್ಣು ನನ್ನ ಮನೆಯಲ್ಲಿ ಸ್ಥಾನವಿಲ್ಲ. ನಾವೆಲ್ಲ ಹೋಗಲಿಲ್ಲ. ಗೌಡ್ರೆ, ನಿಮ್ಮ ಕಾಲಿಗೆ ಬಿದ್ದು ಕೇಳಿಕೊಳ್ತಾ ಇದ್ದೇನೆ, ನನಗೆ ಮೋಸ ಮಾಡಬೇಡಿ ಗೌಡ್ರೆ. ಗೌಡ್ರೆ, ಈಗ ಹೋಗು ಅಂತ ಹೇಳಿದ್ರೆ ನಾನು ಎಲ್ಲಿಗೆ ಹೋಗಲಿ? ಈಗ ಸಮಾಜದಲ್ಲಿ ನೀತಿಗೆಟ್ಟು ಹೆಣ್ಣಾಗಿ ಬಿಟ್ಟೆ ನಾನು ನಿಮಗೋಸ್ಕರ. ಗೌಡ್ರೆ, ಎಲ್ಲಿಗಿಂತ ಹೋಗ್ಲಿ, ನಿಮ್ಮ ಮನೆಯಲ್ಲಿ ಕಸ ಮುಸುರಿ ಮಾಡಿಕೊಂಡಾದ್ರೂ ಇರ್ತಾ ಇದ್ದೇನೆ. ದಯವಿಟ್ಟು ನಿಮ್ಮ ಮನೆಯಲ್ಲಿ ನನ್ನನ್ನು ಇಟ್ಟುಕೊಳ್ಳಿಸ್ರಿ ಬಂದ್ರೆ. ಹೋಗು ಎನ್ನೆ ಹೋಗು. ಈ ಗೌಡನ ಕುತಂತ್ರ ನಿನಗೆ ಏನು ತಿಳಿಬೇಕು? ಈ ಸಿಂಹದ ಮುಂದೆ ಸಮರ ಸಾಧಿಸಿ ಗಜೇಂದ್ರ ಮಾಡಿ ನನ್ನ ತಂಗಿನ ಇದ್ದ ಆಸ್ತಿಯನ್ನು ನನ್ನ ಹೆಸರಿಗೆ ಮಾಡಿಕೊಳ್ಳುತ್ತಾರೆ. ನನ್ನ ಹೆಸರು ನರವ್ಯಾಘ್ರ ವಂಶದ ಹುಟ್ಟಿರೋ ನರ ಅಂತ ಗಣಾಂಚೆಗಳಿಲ್ಲ. ನೋಡ್ರಿ, ಆದ ಕಾರಣದ್ರಿ ಎಲ್ಲಾರು ಹೆಣ್ಮಕ್ಳಿಗೆ ಐತಿ ನೋಡ್ರಿ, ಇದ ಮಾಡಿದಿಗೆ ಏನು ಮಾಂಗಲ್ಯದ ಬೆಳತೈತಿ ಅನ್ನೋದು ಇದಕ್ಕೆ ಅನ್ನೋದ್ರಿ. ಯಾವಾಗ ನೀವು ಮಾಡ್ರಿ ನಮ್ಮ ತಂಗ್ಯಾರ, ಯಾಕಂದ್ರ ಗೂಡ್ರು ನೋಡ್ರಿ, ನಮ್ ಗೂಡ್ರು ಆತದ ತೋಡ್ರ ಈ ಬ್ಯಾಸ್ರ ಆತ ಬೇಟ ನಿಮ್ಮೆಲ್ಲರನ್ನು ಒಂದುಗೂಡಿಸಿದ ಶ್ರೀ ವಿಶ್ವೇಶ್ವರಯ್ಯನಿಗೆ ಹಾಗೂ ಗ್ರಾಮ ದೇವತೆಗೆ ನಮಸ್ಕರಿಸುತ್ತಾ ಜಯ ಜಯ ಗುರು